ಎಲ್ಲಮ್ಮನ ದರ್ಶನ ಮಾಡ್ಕೋಬೇಕು ನಾವು ಅಂತ. ಹ್ಮ್ ನಿಜವಾಗಿ ಅದು ಜೈನರ ರಾಷ್ಟ್ರಕೂಟರ ಆಳ್ಕೆ ಒಳಗ ಅದು ಪದ್ಮಾವತಿ ಅಂತೇಳಿ ಅದನ್ನ ಮಾಡಿಸಿದ್ದ ಮೂರ್ತಿ, ಗುಡಿ ಕಟ್ಟಿದ್ದು ಪದ್ಮಾವತಿ ಗುಡಿ ಅದು. ಏ ಅದು ಇತಿಹಾಸ ಇದನ್ನ ನೋಡಿದ್ರೆ ಪದ್ಮಾವತಿ ಅಂತೇಳಿ ಅದನ್ನ ಇವರು ಕೃತಯುಗದ ಎಲ್ಲಮ್ಮನ ಕತಿ ಕಟ್ಟಿ ಎಲ್ಲವೂ ಅಂತೇಳಿ ಜಮದಗ್ನಿ ಇದನ್ನ ಹೆಸರು ಮಾಡಿ ಗದ್ದಲ ಹಿಡಿಸಿಬಿಟ್ರು. ಅದು ನಿಜವಾಗಿ ರಾಷ್ಟ್ರಕೂಟರು ಅಂದ್ರೆ ಜೈನರ ಇದ್ದಾಗ ಪದ್ಮಾವತಿ ಗುಡಿ ಕಟ್ಟಿಸಿದ್ದ ಸಣ್ಣ ಗುಡಿ ಅದು ಹಂಗ ಇದ್ದದ್ದು ಅದನ್ನು ಬೆಳೆಸಿಬಿಟ್ರು ಕತಿ ಕಟ್ಟಿ ಎಲ್ಲವೂ ಅದ್ಯಾಮವ್ವ ಅಂತೇಳಿ ಎಲ್ಲವೂ ಅಂತೇಳಿ ಗುಡಿ ಕಟ್ಟಿಬಿಟ್ರು. ಜಮದಗ್ನಿ ಪರಶುರಾಮ ಹಾಕೊಳ್ಳ ಈಕೊಳ್ಳ ಅಲ್ಲಿ ಇದನ್ನ ಮಾಡಿ ಗದ್ದಲ ಹಿಡಿಸ್ಬಿಟ್ರು. ಇನ್ನವರೆಗೂ ಅಲ್ಲಿ ಕೋಟೆದು ಅದ ನೋಡ್ರಿ ಹೆಂಗ ಇಲ್ಲಿ ಎಡ್ರಾಮಿ ಕಣಿವೆ ಮ್ಯಾಗ ನಾವು ನಡ್ಕೊಂತ ಒಮ್ಮೆ ಹೋದಾಗ ನೋಡಿ ಅದನ್ನ ಕೋಟೆದು. ಈಗ ಅದನ್ನ ನೋಡಾಕ ಜನರಿಗೆಲ್ಲ ಇದನ್ನ ಮಾಡ್ಯಾರ ಅದನ್ನ ಪ್ರೇಕ್ಷಣೀಯ ಸ್ಥಳಗಳು ಅಂತೇಳಿ. ಏನ್ ಅವನ್ ಬಂದು ಅಲ್ಲಿ ನೋಡಕ್ ಹೋಗ್ತಾರಂಗ ಆದ ಸವದತ್ತಿ ಕೋಟೆ ಅವೆಲ್ಲ ರಾಷ್ಟ್ರಕೂಟರು ಆಳಿದ ಇವೆಲ್ಲ ಆಗಿನ ಕಾಲದಾಗ ನೀವು ಅವಾಗ ಎಲ್ಲಿದ್ದು ಎಲ್ಲವೂ ಅದು ಎಲ್ಲಿದ್ದು ಅಲ್ಲ ನಡ್ಬರ್ಕ ಬಂದದ್ದು ಹಂಗೆ ಕಲ್ಪಿಸ್ಕೊಂಡಿದ್ದು ಅದಲ್ಲ ಅವು ಕತಿ ಕಟ್ಟಿ ಅವನ ಹಿಂದಿನ ಕತಿಯಾಗ ಜಮದಗ್ನಿ ಇದನ್ನ ಕತಿ ಇಲ್ಲಿ ಜೋಡಿಸ್ಯಾರ ಅವನ್ನೆಲ್ಲ ಹೌದಿಲ್ಲ. ಅದನ್ನು ಮಾಡಿ ಇಲ್ಲಿ ಒಂದು ಬೆಟಗೇರೆಗೂ ಒಂದು ಮಾಡ್ಯಾರಲ್ಲ. ಇಲ್ಲಿ ಮಂದಿ ಭಾಳ ಚಲೋ ಮತ್ತೆ ಇಲ್ಲಿ ಇಲ್ಲೇ ಹೋಗೋವ್ರಿಗೆ ಅಲ್ಲಿ ಹೋದ್ರೆ ಉಪಯೋಗ ಇಲ್ಲ. ಅಲ್ಲಿ ಭಾಳ ಚಲೋ ಮಾಡ್ಯಾರ ಬಿಡಿ ಇಲ್ಲೇ ಹಾಗರ್ ಮಾಡ್ಯಾರ. ಸಂತೆ ಏನ್ ಅನ್ನೋಂಗಿಲ್ಲ ಅವ್ರಿಗೆ, ಸುಮ್ಮನೆ ನೋಡ್ಕೊಂಡ್ ಬಿಡುದು ಆದದ್ದು ನೋಡ್ಕೊಂತ. ಹೌದಿಲ್ಲ, ಕರೆ ಹೇಳಿದ್ರೆ ನಂಬುದಿಲ್ಲ ಜನ. ಸುಳ್ಳಿಗೆ ಬಾಳ್ ನಂಬ್ತಾರ, ಸುಳ್ಳಿನ ವ್ಯಾಪಾರ ನಡ್ದೈತಿ ಜಗತ್ತು. ಹೌದಿಲ್ಲ, ಅದಕ್ಕೆ ರೀ ಇಲ್ಲದ ದೇವ್ರ ನೋಟಿಸ್കൂಲಿ ಅದಕ್ಕೆ ಮಂದಿ ಬಾಳ ಇದ್ದು ವಸ್ತು ಅದನ್ನ ಯಾರು ದಾದ ಮಾಡುದಿಲ್ಲ. ಕರೆ ಹೇಳಿದ್ರೆ ಅದನ್ನ ನಂಬುದಿಲ್ಲ. ಅದೇನು ಇದಾಗುದಿಲ್ಲ, ಇಲ್ಲೇ ಇರ್ತೈತಿ ಬಿಡ, ಅದನ್ನ ದಿನ ನೋಡ್ತೇವಂತ. ಇಲ್ಲದನ್ನ ಕಲ್ಪಿಸ್ಕೊಂಡು ತಲೆಯಾಗ ಹೋಗಿಸ್ಬಿಟ್ರೆ ತೀರ್ತದ. ಎಲ್ಲ ಕಡೆ ಮತ್ತೆ ಗದ್ದಲ ಹಿಡ್ಸವ್ರಲ್ಲ, ವಿಷಯ ಸಂಬಂಧ ಎಲ್ಲ ಗದ್ದಲ ಹಿಡ್ಸವ್ರ. ನಿಜವನ್ನ ತಿಳ್ಕೋಬೇಕು ನಾವು. ಎಲ್ಲಿ ಹೋಗ ದೃಶ್ಯದೊಳಗಿಂದ ಯಾವುದೋ ದೇವರಲ್ಲ ಅಂತ ತಿಳಿದಿರ್ತಾನ ತಿಳಿದವ. ಏನ್ ಮೂರು ಕಣ್ಣು ಹಚ್ಕೊಂಡು ಬಂದು ನಿಂತೈತೆ ಅಂದ್ರು ಅದು ದೇವರಲ್ಲ ಅಂತ ತಿಳ್ಕೋರಿ ಅಂತ. ನೀವು ವಿಚಾರ ಬೇಕಲ್ಲ, ವಿಚಾರ ಇಲ್ಲದವ್ರಿಗೆ ಅದು ಖರೇನ ಅನಿಸ್ತದೆ. ಅದನ್ನ ನೋಡಿ ಒಂದು ಹಂಗ ಸಲಾಮ್ ಹೊಡಿತಾ ಏನೋ ಪುಣ್ಯ ನಿಂದು ಇದು ನಿಜದ ಅನುಭವ ಆಗ್ಬೇಕತ್ತ. ಎಷ್ಟು ಜನ್ಮದ ಪುಣ್ಯನ ಬೇಕು ಇದ್ರಾಗ ನಂಬಿಕೆ ಹುಟ್ಟಬೇಕಾದ್ರೆ. ನಂಬಿಕೆ ಇಲ್ಲ ನಮ್ಗೆ, ಅದನ್ನು ನಂಬ್ತೇವೆ ನಾವು. ತೋರಿದ್ಕಿನ ನಂಬ್ತೇವೆ. ಹಿರಿಕಿ ಕಡೆ ನಂಬಿಕೆ ಇಲ್ಲ ಐತಿ ನಮಗೆ. ಯಾವಾಗಲೂ ಇದ್ದದ್ದು ಯಾವುದು ಅದನ್ನ ನಂಬಿಕೆ ಇಲ್ಲ. ನಡಬರ್ಕ ತೋರಿದ್ದನ್ನು ನಂಬ್ತೇವೆ. ಏನು ಅದ್ರ ಬೆನ್ನು ಹತ್ತಿ ಅಡ್ಡಾಡೋದು ಯಾಕೆ ಅಂತ ಸಂಸ್ಕಾರ ಆಗಿಬಿಟ್ಟೈತೆ ನಮಗೆಲ್ಲ. ಅದ ಹೀನ ಸಂಸ್ಕಾರ ಎಲ್ಲ ಹೋದಾಗ ಇದನ್ನು ಅನುಭವ ಮಾಡ್ಕೊಳಕ್ ಬರ್ತೈತಿ. ಅಂತಹ ಸಂಘದಿಂದ ಉಂಟಾಕವು ಅಹೀನ ಸಂಸ್ಕಾರ. ಹೀನ ಸಂಘದಿಂದ ಉಂಟಾಕತಿ. ಉತ್ತಮರ ಸಂಘ ಮಾಡಿದ್ರೆ ಹಿಂಗೆ ಆಕಿತ್ತು, ಅಗದಿ ಸುಲಭ ಆಕಿತ್ತು. ಸಂಘ ಇಲ್ಲದಕ್ಕೆ ನಮಗೆ ಕಠಿಣ ಆಕೈತಿ. ಏನು ಸಂಸ್ಕಾರ ಸಂಘ ಮಾಡಿ ಏನು ವಾಸನೆಗಳನ್ನ ಅದಾವಲ್ಲ ಅವನ್ನ ಹೊಡೆದಾಕು ಜಡ ಆಗಿಬಿಟ್ಟೈತಿ. ಈಗ ಒಮ್ಗಿಲೆ ಈಗ ಇವ್ರು ಹೇಳಿದ್ರು ನಮ್ಮ ಅದು ಹೌದಂತೀವಿ ಹೇಳುವತ್ತ ಮತ್ತು ಅದ ಚಾಳಿನ ಹೋಗ್ತೈತಿ. ಅವ್ರ ಹೆಂಗ ಅದ ಸಂಸ್ಕಾರ ಅದ ಗಟ್ಟಿ ಆಗಿಬಿಟ್ಟೈತಿ. ಅದಕ್ಕೆ ಒಳ್ಳೆ ಎಲ್ಲ ಇದ ನಡಿಬೇಕು ನೋಡ್ರಿ ಒಳಗೆ. ಮನೆಗೆ ಚಾವಣಿ ಒಳಗೆ ಇದ ವಿಚಾರ ನಡೆದು ಏನಾದ್ರು ಗಟ್ಟಿ ಆದ್ರೆ ಇದರಿಂದ ನೀವು ಅಲಿಪ್ತ ಆಗಿರಾಕ್ ಬರ್ತೈತಿ. ಇಲ್ಲ ಅಂದ್ರೆ ಇದ್ರಾಗ ಸಿಕ್ಕೊಂಡು ಹೋಗುದ ನೀವು. ಇದ್ರಾಗ ಮುನಿಗಿ ಬಿಡ್ತೀವಿ ಅಜ್ಞಾನದೊಳಗೆ. ಅಜ್ಞಾನ ಮತ್ತು ಅಜ್ಞಾನದ ಕಾರ್ಯದೊಳಗೆ ಅವನ್ನ ಮಾಡ್ಕೊಂತ ಹೋಗೋದು ಜನ್ಮ ಜನ್ಮ ಅಂತ.
ಎಚ್ಚರಿಕೆ ಒಳಗಿನ ನಿದ್ದೆ ಆಗಿಲ್ಲ, ನಿದ್ದೆ ಒಳಗಿನ ಕನಸಿನಾಗಿಲ್ಲ. ಹಾ, ನೀವು ಮಾತ್ರ ಮೂರು ಎಲ್ಲ ಅವಸ್ಥೆ ಒಳಗೆ ಅದಿರಲ್ಲ. ಅನಾತ್ಮವಿಚಾರದೊಳಗೆ ಬೇಳೆ ವ್ಯರ್ಥ ಕಳಿಲಿಕ್ಕೆ ನಾವು. ಒಂದು ಅವಸ್ಥೆ ಒಳಗೆ ಒಂದಿಲ್ಲ. ನಾನು ಮಾತ್ರ ಎಲ್ಲ ಅವಸ್ಥೆ ಒಳಗದೆ. ಪ್ರಪಂಚದ ಆಟಕ್ಕೆ ಮಳ್ಳಾಕೊಂಡು ಕೂತಾನೆ. ಪ್ರಪಂಚದ ಆಟ ಬಲು ಜೊಂಜಾಟ, ಹೆಂಡರ ಮಕ್ಕಳ ಕಾಟ, ಕಣ್ಣಿಗೆ ಬಲು ನೋಟ. ಭಾಳ ಮಜಾ ಅನಿಸ್ತದೆ. ಯಾಕಡೆ ಒಳ್ಳೆ ಎಲ್ಲ ಅನುಕೂಲ ಇದ್ದಾಗ ಒಳ್ಳೆ ಚಂದ ಪಾಯ. ಎಲ್ಲ ಪ್ರತಿಕೂಲ ಆತ ಹಿಂಗ್ಯಾಕೆ ಆತಿದು ಅಂತ ನಾವು ಹಿಂಗೆ ಇರ್ತೈತಿ ಅಂತ ತಿಳ್ಕೊಂಡಿದ್ದೀವಲ್ಲ. ಹಿಂಗೆ ಇರುವುದು ಅಲ್ಲಿ. ನಿನ್ನಿದು ಇವತ್ತಿಲ್ಲ, ಇವತ್ತಿಂದ ನಾಳಿಲ್ಲ. ಕ್ಷಣ ಕ್ಷಣಕ್ಕನ ಬದಲಾವಣೆ ಆಗುವುದು. ಒಂದು ಅನುಕೂಲ ಆಕೈತಿ, ಒಂದು ಪ್ರತಿಕೂಲ. ಇದೊಂದು ಆಟನ ಅದಿಲ್ಲ, ಜಗದ್ರೂಪಿ ನಾಟಕ. ಇದೊಂದು ನಾಟಕ ರಂಗ. ಜನರೆಲ್ಲ ಪಾತ್ರಧಾರಿಗಳು ಅಂತ. ಮಾಡಿದ ಕರ್ಮಕ್ಕನುಸಾರವಾಗಿ ಪಾರ್ಟ್ ಬಂದವು. ಅವು ಕಾಯಂ ಮುಗಿಯುವುದಿಲ್ಲ. ಅದೇ ಪಾರ್ಟ್ ಇರ್ತೈತಿ, ಕಾಯಂ ಮತ್ತೊಂದು ಪ್ರವೇಶ ಬರ್ತೈತಿ. ಹೌದಿಲ್ಲ? ಹುಟ್ಟಿದಂದಿನಿಂದ ಸಾಯುವವರೆಗೂ 7 ಥರದ ಸೋಗ ಆಗ್ತಾನೆ ಜೀವನ. 7 ಥರದ ಸೋಗ ಹಾಕಿ ಜೀವನ ಯಾತ್ರಾ ಮುಗಿದಿತ್ತು ಅವನ ನಾಟಕ. 7 ಪಾರ್ಟ್ ಮಾಡ್ತಾನ ಶರೀರ ಬಿಡೋರಾಗೆ. ಹೌದಿಲ್ಲ? 7 ಥರದ ಆಕಾರ ಆಗಿ ಮಾಡಿ ಅದ ನಾನು ಅಂತ ತಿಳ್ಕೊಂಡು ಸೋಗ ಹಾಕ್ತಾನ. ಆದ್ರೆ ಅವು ಯಾವೂ ನೀನಲ್ಲ. ನೀನ ಬೇರೆ, ಅವ ಬೇರೆ. ಆಟ ಆಡವ ಬೇರೆ ಆಗಿ ಆಟ ಆಡ್ತಿರ್ತಾನ. ನಾ ಬೇರೆ ಅಂತ ತಿಳ್ಕೊಂಡು ಆಟ ಆಡ್ತೇವೆ. ಹಂಗೆ ನೀನು ಇದನ್ನ ಆಟ ಸುಳ್ಳಿರ್ಬೋದು. ಈ ಆಟವು ನಾನೀ ಮೋಹಕ್ಕೆ ಬೀಳದಂತೆ ಕಡೆಗಿರ್ದು ಈ ಆಟವನ್ನು ಆಡುವೆ ಅಂತ. ಮುಪ್ಪು ಬರಲಿ, ಯೌವನ ಬರಲಿ, ಶಿಶುತ್ವ, ಬಾಲ್ಯ, ವೃದ್ಧಾಪ್ಯ, ಇವೆಲ್ಲ ಸೋಗ. ನಾವು ಈ ಪಾಠ ಬಂದೈತಿ ನಮಗಂತ. ಒಂದು ಉಳಿದಿಲ್ಲ. ಹೌದಿಲ್ಲ? ನೀ ಕಾಯಮೋ, ಇತರೆ ವಸ್ತುಗಳು ಕಾಯಮೋ ಅಂದ್ರೆ ಯಾರು ವಿಚಾರ ಮಾಡೋದಿಲ್ಲ. ಇದು ಯಾವಾಗಲೂ ಇದ್ದದ್ದು ಯಾವುದು, ತೋರೆಡುವುದು ಯಾವುದು? ನೀ ಇಲ್ಲದಂಗೆ ಯಾವಾಗ ಅಕ್ಕಿ ಹೇಳು. ಇವೆಲ್ಲ ತೋರಿಕೆವ ಮೇಯ್ತೀವಮ್ಮಿಲ್ಲ. ಆದ್ರೆ ನೀನು ಎಲ್ಲ ಕಾಲದೊಳಗೂ ನೀ ಇದೆಯ. ನೀ ಇದ್ದಾಗ ಇದು ಗೊತ್ತಾಗತ್ತಿಲ್ಲ. ಐತಿ ಇಲ್ಲ ಅನ್ನೋದನ್ನ ತಿಳಿಯಾವ ನೀನು ಅದಿಯಲ್ಲ. ಯಾರು ಇಲ್ರಿ ಅಂತ ಅನ್ಬೇಕಾದ್ರೆ ನೀ ಅದಿಯಲ್ಲ ಅಲ್ಲಿ. ಯಾರು ಆತ್ಮನ ಅಭಾವವನ್ನು ಅನುಭವಿಸಲಾರರು. ಅಸ್ತಿತ್ವವನ್ನು ಅಲೆಗಳಿಲಿಕ್ಕೆ ಆಗೋದಿಲ್ಲ. ಯಾವಾಗಲೂ ಇದ್ದಾವ. ಇದು ಯಾಕೆ ಚಿಂತೆ ಮಾಡ್ತೀವಿ? ಹೋತ್ರಿ, ಅದು ಬಿಟ್ರಿ ಅವರು ಅದನ್ನ ಬಿಟ್ರಿ. ಅದು ಮತ್ತೇನು ಬಿಡಲಿಕ್ಕೆ ಬಾರದ್ದು ಯಾವ್ದೈತೆ ಅಂದ್ರೆ ಅದು ತಾನು. ಕಳೆದು ಉಳಿದ ಉಳಿಮೆಯೇ ತಾನು ಅಂತ. ಎಲ್ಲವೂ ಹೋದ್ರೆ ಹೋಗ್ಲಿ, ಆತ್ಮ ಒಂದ ಇರುವುದದು. ಏನು ಹೋದ್ರು ನೀ ಹೋಗುದಿಲ್ಲಲ್ಲ, ನೀನು ಹೋಗಿಲ್ಲಲ್ಲ. ಹೋತ್ರಿ, ಅದು ಶರೀರ ಹೋತ್ ಬಿಡ್ರಿ ಅಂತ. ಹೌದಿಲ್ಲ? ಬಿಡ್ತೇನೆ ಅಂತೀಯ ಅದನ್ನ. ಹೌದಿಲ್ಲ? ನಿನ್ನನ್ನು ನೀನು ಬಿಡ್ತೀನ, ನೀ ಎಲ್ಲದನ್ನು ಬಿಡ್ತೀಯ. ಮಲಮೂತ್ರಗಳನ್ನು ಬಿಡ್ತೀವಿ. ಯಾಕ್ರಿ? ಶರೀರದಿಂದ ಮಲಮೂತ್ರ ಬಿಟ್ರೆ ಶರೀರಕ್ಕೆ ಹೆಂಗೆ ಆಕತಿ? ಹಂಗೆ ಮನಸ್ಸಿನಾಗಿ ಇದು ಶರೀರ ಭಾವ ಬಿಟ್ಟರೆ ನೀನು ಆರಾಮಿರ್ತಿ. ನಿನ್ನಷ್ಟಕ್ಕೆ ನೀ ಎದ್ರ ಆರಾಮಿರ್ತಿ. ಇದನ್ನ ಹಿಡ್ಕೊಂಡು ಒದ್ದಾಡ್ಲಿಕ್ಕತ್ತಿ. ಶರೀರದ ಹೊಲಸು ಮಲಮೂತ್ರ. ಮನುಷ್ಯನ ಹೊಲಸು ಇದು ಶರೀರ. ಮನಸ್ಸಿನಾಗ ಹಿಡ್ಕೊಂಡು ಕುಂತಿಯಲ್ಲ, ಮನಸ್ಸಿನಾಗ ಇದನ್ನ ಬಿಟ್ರೆ ಮನಸ್ಸು ಆರಾಮ ಐತಿ. ತುಂಬ್ಕೊಂಡು ಕುಂತಿಯಲ್ಲ, ಖಾಲಿ ಮಾಡೋದನ್ನ. ದೇಹ ಭಾವ ಗಟ್ಟಿ ಹಿಡ್ಕೊಂಡು ಕುಂತಿಯಲ್ಲ, ದೇಹ ಭಾವ ನಡೆಯ ದುಃಖದ ಕೇಡು ಅಂತ. ಈ ದೇಹ ಬರೋಕ್ಕಿಂತ ಪೂರ್ವದಲ್ಲಿ ಏನಿತ್ತು ನೋಡ್ಕೊ. ಇದ್ದೇನಿಲ್ಲ, ಇದ್ದೆವಾಗ ಅವಾಗ ಆನಂದನ ಇತ್ತು. ಅನ್ಯದ್ದೇನು ಇದ್ದಿದ್ದಿಲ್ಲ. ಅವಾಗ ಕೇವಲ ಆರಾಮನ ಇತ್ತು. ಅದಕ್ಕೆ ಮೊದಲಿನ ಅನುಭವ, ಪ್ರಥಮ ಅನುಭೂತಿ ಎಂದರೆ ಈ ಜಗತ್ತಿನ ಭಾವ, ಶರೀರ ಭಾವ ಬರೋಕ್ಕಿಂತ ಪೂರ್ವದಲ್ಲಿ ಇದ್ದದ್ದನ್ನು ನೆನಪು ಮಾಡ್ಕೊ. ಪ್ರಥಮಾನುಭೂತಿ ಕಡೆ ಲಕ್ಷ್ಯ ಕೊಡು. ಅಂದಾಗ ನಿನ್ನ ತಲೆಯನ್ನು ಮಡ್ಡೆಲ್ಲ ಬಿಡ್ತದೆ. ಇದ್ದು ನೀವು ಮೊದಲ ನಡಬರ್ಕ ಬಂದಾವಿಲ್ಲ. ನಡಬರ್ಕ ಬಂದದ್ದು ನಡಬರ್ಕ ಹೋಗುವೆಲ್ಲ.
ಮೊದಲು ಇದ್ದದ್ದು ಯಾವ್ದೈತಿ ಅದ ಇರುವಂಗೈತಿ ಐತಿ, ಅದು ಕೊನೆಗೂ ಅದ ಐತಿ, ಮಧ್ಯದಲ್ಲಿಯೂ ಅದ ಐತಿ, ಅದ್ರ ಕಡೆ ಲಕ್ಷ ಇಲ್ಲ ನಾವು. ಆಭರಣಗಳು ಬಂದು ಮತ್ತೆ ಮುರಿಸ್ತೀಯ ಹೋದು, ಆ ಬಂಗಾರ ಇರುವಂಗೈತಿ. ಬಂಗಾರಕ್ಕೆ ಏನಾರ ಆಗೈತೇನ? ಆಭರಣಗಳು ಭಂಗ ಅದು. ಹಂಗಿದು ನಮೂನಿ ಇವೆಲ್ಲ ಸೋಗು ಬದಲಾವಣೆ ಆಕ್ಕವು. ಇದು ಹೋತಿ ಮತ್ತೆ ಬಂತು. ಆದ್ರೆ ಇರು ಅದು ಹೋಗುದಿಲ್ಲ ಬರುದಿಲ್ಲ, ಅದು ಇರುವಂಗೈತಿ. ಬಯಲಿಗೆ ಏನಾಗೈತಿ? ಗಾಳಿ ಬಿಟ್ರು ಏನಾಗಿಲ್ಲ, ಮಳೆ ಹೊಡೆದ್ರು ಏನಾಗಿಲ್ಲ, ಬಿಸಿಲು ಹೊಡೆದ್ರು ಏನಾಗಿಲ್ಲ. ಅದು ಬಯಲಿಗೆ ಏನಾಗೈತಿ? ಗುಡು ಹೊಡಿತಾವು. ಯಾಕ್ರಿ? ಬಯಲಿಗೆ ಏನಾಗೈತಿ? ಎಲ್ಲವೂ ಅದರಾಗ ತೋರ್ತಾವ. ಹಂಗ ಅರಿವಿನಲ್ಲಿ ಇದೆಲ್ಲ ತೋರ್ತೈತಿ. ಈ ಜಗತ್ತು ಜೀವಿಗಳು ಅನ್ನೋ ತೋರ್ತಾವ, ಅಡಗ್ತಾವ. ಆದ್ರ ಇರುವಿಕೆಗೆ ಏನಾಗೈತಿ? ಏನೂ ಆಗಿಲ್ಲ. ಅರಿವಿನಲ್ಲಿ ಏನೂ ಆಗಿಲ್ಲ ಅನ್ನೋದು ಖಾತ್ರಿ ಮಾಡ್ಕೊ. ಸಮಾಧಿ ಹೊಂದಿ ಒಮ್ಮೆ ಇದನ್ನ ಖಾತ್ರಿ ಮಾಡ್ಕೊಂಡೆ ಅಂದ್ರೆ ನೀನು ಚಿಂತೆ ಕಡಿತೈತಿ. ಅದ್ರ ಸಂಬಂಧ ಇದು ಮನುಷ್ಯನ ಜನ್ಮ. ನೀನು ಯಾರು ಇದ್ರೊಳಗ ಅಂತ. ಅರುವ ನೀನದಿ, ದೇವರೇ ನೀನದಿ ಅನ್ನೋದು ತಿಳ್ಕೊ. ಯಾವಾಗಲೂ ಇದ್ದ ವಸ್ತು, ಅದು ಎಂದೂ ಬದಲಾವಣೆ ಆಗಿಲ್ಲ, ಇರುವಂಗೈತಿ. ದೇಶ ಕಾಲಗಳು ನಿನ್ನೊಳಗದವ, ನೀ ದೇಶ ಕಾಲಗಳು ಇಲ್ಲ. ನಿನ್ನಲ್ಲಿ ತೋರಿ ನಿನ್ನಲ್ಲಿ ಅಡಗ್ತಾವ. ಎಲ್ಲ ದೇಶಗಳು, ಎಲ್ಲ ಕಾಲಗಳು. ಅಲ್ಲಿ ದೇಶ ಭಾವನೆ ಕಾಲ ಭಾವನೆ ಇಲ್ಲ. ನಿನ್ನ ನಿಜದ ಎಚ್ಚರಿಕೆ ಆತಂದ್ರೆ ಎಚ್ಚರಿಕೆಯೊಳಗೆ ಹೆಂಡ್ರದಾರ, ಮಕ್ಕಳದಾರ, ಫಲ ಐತಿ, ನನ್ನ ಮನೆ ಐತಿ, ನನ್ನ ಊರು ಅಂತ ಬಡ್ಕೋತಿ. ನಿದ್ದೆಯೊಳಗೆ ಎಲ್ಲರೂ ಬಿಟ್ಕೊಟ್ಟು ಹೋಗಿರ್ತಿಲ್ಲ. ನಿದ್ದೆಯೊಳಗಿನ ಸ್ಥಿತಿ ನೆನಪು ಮಾಡ್ಕೊರಿ. ಅವಾಗ ಹೆಂಗೈತಿ? ಏನು ಅವಲಂಬಿಸ್ಕೊಂಡಿದ್ದಿರಲ್ಲ ಆರಾಮ. ಇಲ್ಲಿ ಅದನ್ನ ಮಾಡಿ ಇದನ್ನ ಮಾಡ್ಬೇಕು, ಇನ್ನ ಏನೇನೇನೇನೋ ಲೆಕ್ಕ ಹಾಕೊಂಡ್ಕೊಂತಿ. ನೀನೇನೋ ಭಾವಿಸ್ಕೊಂಡ್ಕೊಂಡಿರ್ತಿ ಆರಾಮ್ ಇರ್ಬೇಕಂತ. ಆರಾಮ್ ಭಾವಿಸ್ಕೊಂಡಂಗಿಲ್ಲ. ಅದು ಭಾವನೆಗಳನ್ನೆಲ್ಲ ಕೈ ಬಿಟ್ಟಾಗ ಅನುಭವ ಬರ್ತೈತಿಲ್ಲ. ಇದ್ದಾಗ ಯಾವ ಭಾವನೆಗಳು ಇಲ್ಲ, ಯಾವ ಕಲ್ಪನಾನು ಇದ್ದಿದ್ದಿಲ್ಲ. ಹೆಂಗಿದ್ದಲ್ಲಿ ಅಗದಿ ಸರಳ ಇದ್ದದನ್ನ ನಾವು ಕಠಿಣ ಮಾಡ್ಕೊಂಡು ಮತ್ತೇನಾರ ಮಾಡಿ ಅದನ್ನ ಆರಾಮ್ ಹೊಂದ್ಬೇಕಂತ. ಭಾವಕಲ್ಪನೆಗಳ ಬಣ್ಣ ಬಳಿದು ಹೋಗಿ ಜೀವತ್ವವನ್ನು ನೆರೆ ನೀಗಿ ದೇವಿ ಶಂಭುಲಿಂಗದವಳು ಎಚ್ಚರವಾಗಿ ಕೈವಲ್ಯ ಪಡೆದವನೇ ಯೋಗಿ ಅಂತ. ಈ ಭಾವನೆಗಳನ್ನ ಕಲ್ಪನೆಗಳನ್ನೆಲ್ಲ ತೆಗೆದಾಗ ಅವ ನಮ್ಮ ಯಥಾರ್ಥ ಇದ್ದ ಸ್ಥಿತಿ ಅನುಭವಕ್ಕೆ ಬರಾಕ ಅಡ್ಡಿ ಆಗ್ಯಾವಲ್ಲ. ನಿನ್ನ ಭಾವನೆಗಳ ಕಲ್ಪನೆಗಳ ಅವು ಮರಿ ಆಗ್ಯಾವ. ನಿನ್ನ ಅವನು ಸರಸ ಅವಾಗ ನಿರಾತಂಕವಾದಂಥ ಆನಂದ ಅನುಭವ. ಭಾವರಹಿತ ಆದಾಗ ನಾವು ಭಾವನೆಗಳ ಬೆನ್ನು ಹತ್ತಿ ಭಾವಿಸ್ಕೊಂತ ಉಂಟು. ಇಲ್ಲಿ ತನಕ ಭಾವದ ಬೆನ್ನು ಹತ್ತಿ ಅಲ್ಲಿ ತನಕ ನೆಮ್ಮದಿ ಇಲ್ಲ ನಿನಗೆ. ಬೇರೆ ಬೇರೆ ಭಾವಿಸಿ ಬ್ರಹ್ಮಜ್ಞಾನ ಹೊಂದಿಲ್ಲದವನಿಗೆ ಹೃದಯ ಸುಖ ಇರದು. ಅದನ್ನು ಭಾವಿಸಲಿಕ್ಕೆ ಬಾರದು. ಭಾವನೆಗಳಿಗೆ ಅದು ನಿಲುಕದ್ದು. ಭಾವಾತೀತವಾದಂಥ ವಸ್ತು ಭಾವನೆಗಳಿಗೆ ನಿಲುಕಲಾರದು. ಭಾವನೆಗೆ ಬಂದದ್ದೆಲ್ಲ ಅದು ಅಜ್ಞಾನ, ಮಾಯ, ತೋರಿಕೆ. ನಿನ್ನ ನಿಜವಾದ ಇರು ಅದು ಭಾವಿಸ್ಕೊಳ್ಳಿಕ್ಕೆ ಬರೋದಿಲ್ಲ. ಆರಾಮಿರೋ ದಶೆಯಿಂದ ಸಂಕಟ ಭಾಳ ಮಾಡ್ಬೇಕಾಗತ್ತೆ. ಏನು ಬಾಳೆ ಸಂಬಂಧ ಸಂಕಟ ಪಡ್ಬೇಕಾಗತ್ತೆ. ಭಾಳ ನಿದ್ರಿ ಮಾಡ್ಬೇಕಾದ್ರೆ ಭಾಳ ತೇಗ್ಬೇಕಾಗೈತೇನು? ಬಾಳೆ ಸಂಬಂಧ ತೇಗ್ಬೇಕಾಗೈತಿ. ಈ ಶರೀರ ನಾನು ಅಂತ ಮನಸ್ಸಿನಾಗ ನೀನೇ ಹಿಡ್ಕೊಂಡು ಕುಂತಿದ್ದೀನಿ. ನೀನೇ ಬಿಡುವುದಿನ ಕೆಲಸ. ಅದು ಹಿಡ್ಕೊಂಡಾಗ ಏನೈತಿ, ಬಿಟ್ಟಾಗ ಹೆಂಗೈತಿ? ಇದು ಹಿಡ್ಕೊಂಡು ಶರೀರ ಇಂದ್ರಿಯಗಳ ಸಂಪರ್ಕಕ್ಕೆ ಹೋಗಿ ಮಾಡಿ ಸುಖ ಹೊಂದ್ಬೇಕನ್ನೋ ಕಲ್ಪಿಸ್ಕೊಂಡು ಕುಂತಿಯಲ್ಲ. ಅದನ್ನ ಮಾಡಿ ಏನಾಯ್ತು ನೋಡ್ಕೊ. ಅದನ್ನು ಮಾಡೇ ಕೆಟ್ಟಿ ನೀನು. ದೇಹ ತಾದಾತ್ಮ್ಯ ಭಾವವನ್ನು ಹೊಂದಿ ಆ ಇಂದ್ರಿಯಗಳ ಮುಖಾಂತರ ಸುಖ ಹೊಂದಬೇಕು, ವಿಷಯಗಳ ಸಂಪರ್ಕಕ್ಕೆ ಹೋಗಿ ಮಾಡಿ ಅಂತ ನೀನೇ ಕಲ್ಪಿಸ್ಕೊಂಡು ಅದ್ರ ಬೆನ್ನ ಹತ್ತಿ ಇದ್ದ ಸಮಾಧಾನ ಕೆಡಿಸ್ಕೊಂಡಿಲ್ಲ. ಅದರ ಪರಿಣಾಮ ಏನಾಯ್ತು ನೋಡ್ಕೊ. ವಿಷಯಗಳನ್ನು ಗಳಿಸಿದೆ, ಅವುಗಳ ಸಂಪರ್ಕಕ್ಕೆ ಭೋಗ ಮಾಡಿದೆ. ಅದರ ಪರಿಣಾಮ ಏನಾಯ್ತು ಅಂದ್ರೆ ಭೋಗದ ನಂತರ ವಿರಸಕೈತಿಲ್ಲ.
ಇದು ಹೊಳೆವಲ್ಲ ನಾವು ಎಲ್ಲ ಇಂದ್ರಿಯ ಸಂಪರ್ಕ ಹೋಗಿ ಬೇಸರ ಆಕೈತಿಲ್ಲ. ರೂಪ ಇರಲಿ, ಗಾಯನ ಇರಲಿ, ಹಾಗ್ರಿ ರುಚಿ ಇರಲಿ, ಸ್ಪರ್ಶ ಇರಲಿ, ಶಬ್ದ ಇರಲಿ, ಎಲ್ಲ ಬೇಸರ. ಕೈ ಬಿಡ್ತೀವಿ ಎಲ್ಲವನ್ನು ಬಿಟ್ಟು, ಎಲ್ಲ ಕೈ ಬಿಟ್ಟು, ಎಲ್ಲ ಗೊಡವಿ ಕೈ ಬಿಟ್ಟು ಆರಾಮ ಇರ್ತೀನಿ. ಏನು ಮತ್ತೆ ಅದಕ್ಕೆ ಯಾಕೆ ಗಂಟು ಬಿದ್ದಿ? ಮತ್ತು ವಿಷಯ ಸುಖಕ್ಕಾಗಿ ಹಂಬಲಿಸೋದು ಎದಕ್ಕೆ ಬೇಕಾಗಿತ್ತು? ಅದ್ರ ಪರಿಣಾಮ ಏನಾಗೈತೆ ಅನ್ನೋ ತಿಳಿಯಲಿ. ಹಂಗೆ ಬೆನ್ನು ಹತ್ತಿಯಲ್ಲ. ಹಂಗೆ ಬಡ್ಕೋತಿಯಲ್ಲ ಅಜ್ಞಾನದ ಯಾಕ್ರಿ ಕಾರ್ಯದೊಳಗೆ ಬಿದ್ದ ಅದರಿಂದ ಸುಖ ಹೊಂದ್ಬೇಕಂತ. ಅದರ ಎಲ್ಲ ಅಜ್ಞಾನವನ್ನು ಕಳ್ಕೊಂಡು ಅಜ್ಞಾನದ ಕಾರ್ಯವನ್ನೆಲ್ಲ ಕೈ ಬಿಟ್ಟು ಸುಖ ಹೊಂದಿದ್ರಿಲ್ಲ ಅವ್ರು. ನಾವು ತಿಳಿದವರು ವಿಚಾರ ಮಾಡಿದ್ರು ಅವ್ರಿಗೆ ಹೊಳಿತಿ, ನಮಗೆ ಹೊಳಿವಲ್ಲಲ್ಲ. ವಿಚಾರ ಯಾರು ಮಾಡೋದಿಲ್ಲ, ಅವ್ರು ಹೊಳಿದಿಲ್ಲ. ವಿಚಾರ ಇಲ್ಲದವ್ರಿಗೆ ಇದೇ ಕಾರ್ಯ ಖರೆ ಅನಿಸ್ತೈತಿ. ಅಜ್ಞಾನ ಮತ್ತು ಅಜ್ಞಾನದ ಕಾರ್ಯನ ಖರೆ ಅನಿಸ್ತೈತಿ. ಏನು ಇದ್ರಾಗ ಬಿದ್ದು ಹೊಳ್ಯಾಡೋದು ಯಾವಾಗಪ್ಪ? ಇದರಿಂದ ನೀನು ಜಾಗೃತ ಆಗೋದು? ನೀನೇ ಕಲ್ಪಿಸ್ಕೊಂಡು ಅವುಗಳಲ್ಲಿ ಸುಖ ಐತೆ ಅಂತ ನೀನೇ ತಿಳಿದಕ್ಕೆ, ಅದ್ರಾಗಿಲ್ಲ ಅಂತ ತಿಳಿದ ಕೈ ಬಿಡೋದು. ನೀನಾಗಿದ್ದಾಗ ಆರಾಮಿರ್ತಿ, ಅವಾಗ ನಿನಗೆ ನಿವೃತ್ತಿ. ಹೌದು, ನಿನ್ನಷ್ಟಕ್ಕೆ ನೀ ಇದ್ದಾಗ ನೀನು ಅನ್ಯದರ ಅವಲಂಬನ ಮಾಡಿದ್ರೆ ನಿನಗೆ ನಿವೃತ್ತಿ ಎಲ್ಲೈತಿ. ನಿವೃತ್ತ ಆದಂದ್ರೆ ತಾನಲ್ಲದನ್ನೆಲ್ಲ ಕೈ ಬಿಟ್ಟಾಗ ನಿವೃತ್ತಿ. ಅವಾಗ ಮುಕ್ತ. ಏನ್ ವೃತ್ತಿ ಏನಾರು ಹಿಡ್ಕೊಂಡು ಕುಂದಿತ್ತ ಅಂದ್ರೆ ನಿವೃತ್ತಿ ಇಲ್ಲ. ಒಂದು ಬಿಟ್ಕೊಟ್ಟು ಒಂದು ಹಿಡ್ಕೊಂಡು ಮತ್ತೊಂದು ಹಿಡ್ಕೊಂಡು ಕುಂದಿರ್ತೈತಿ. ಏನು ಹಿಡಿದನು ಇಲ್ಲ ಕೆಲಸ, ಬಿಡುದನು ಇಲ್ಲ. ಬಿಡಬೇಕನ್ನೋದು ಅದು ಮಾಯನ, ಹಿಡಿಬೇಕನ್ನೋದು ಮಾಯ. ಹಿಡಿಯುವ ಮೋಹಕವಿಲ್ಲ, ಬಿಡುವ ಬಾಧಕವಿಲ್ಲ ಅಂತ ಅದಕ್ಕೆ ಹೇಳೋದು. ಹಿಡಿದದ್ದು ಯಾವುದು, ಬಿಡುವುದು ಯಾವುದು, ನೀ ಯಾರು ನೋಡ್ಕೊ. ನಾ ಏನಾರು ಹಿಡಿಬೇಕನ್ನೋದಿಲ್ಲ, ಅಲ್ಲಿ ಬಿಡಬೇಕನ್ನೋದು ಇಲ್ಲ. ಆತ್ಮನಲ್ಲಿ ಎಲ್ಲ ಮನಸ್ಸ ಹಿಡಿದು ಬಿಡುದು, ನೀ ಎಲ್ಲದ್ರೊಳಗೆ ನಡೆದದ ಎಲ್ಲ ವ್ಯವಹಾರ. ಜಗತ್ತಿನ ವಸ್ತುಗಳು ಯಾವುವು ನಾವು ನಿಮಗೆ ಸುಖ ಕೊಡ್ತೇವೆ ಅಂತ ಬಂದು ಆಮಂತ್ರಣ ಕೊಟ್ಟಿದ್ವು. ನಮ್ಮನ್ನು ಹೊಂದ್ರಿ, ನಮ್ಮನ್ನು ಸಂಪರ್ಕ ಮಾಡ್ರಿ, ಸುಖ ಕೊಡ್ತೇವಂತ. ನಿಮಗೆ ಬೇಕಾದದ್ದು ಕೊಡ್ತೇವಪ್ಪ, ನಮ್ಮನ್ನು ಸಂಪರ್ಕ ಮಾಡಿ ಅಂತ ಕರೆದಿದ್ದು ನಾವು ನಿನಗೆ. ಶಬ್ದ ಆತಿ, ಸ್ಪರ್ಶ ಆತಿ, ರೂಪ ಆತಿ, ರಸ ಆತಿ, ಗಂಧ ಆತಿ, ಈ 5 ವಿಷಯ ವಸ್ತುಗಳು ನಿನಗೆ ಆಮಂತ್ರಣ ಕೊಟ್ಟಿದ್ದು. ನಮ್ಮ ಸಂಪರ್ಕ ಮಾಡಪ್ಪ, ನಿನಗೆ ಸುಖ ಕೊಡ್ತೇವಂತ. ನೀನೇ ಕಲ್ಪಿಸ್ಕೊಂಡಿ ಅವುಗಳಲ್ಲಿ ಅವುಗಳ ಸಂಪರ್ಕ ಭೋಗ ಮಾಡಿದ್ರೆ ಸುಖ ಸಿಗ್ತೈತಿ ಅಂತ. ಸಿಕ್ಕೈತೇನ? ಹಂಗಾರೆ ಎಷ್ಟು ತಲೆಮಾರುಗಳು ಆದವ್ರಿ ಅದರಿಂದ ಸುಖ ಹೊಂದಬೇಕನ್ನೋ ಪ್ರಯತ್ನ ನಡೆಸಿ. ಅದ್ರಾಗ ಸುಖ ಸಿಗ್ತೈತೆ ಅನ್ನೋ ಸುಖ ಬುದ್ಧಿ ಐತಿ. ಸಿಗ್ತೈತೆ ಅನ್ನೋ ಬುದ್ಧಿ ಲೋಪ ಆಗ್ಬೇಕು ನೋಡ್ರಿ, ಅಂದ್ರೆ ನೀ ಆರಾಮಿರ್ತಿ. ಈ ವಿಷಯ ವಸ್ತುಗಳಲ್ಲಿ ಸುಖ ಸಿಗ್ತೈತೆ ಅನ್ನೋ ಬುದ್ಧಿ ಎಳಟ್ಟು ಉಳಿಬಾರ್ದು. ಅದಿತ್ತು ಅಂದ್ರೆ ಸೂಕ್ಷ್ಮ ಐತೆ, ಮತ್ತೆ ನಿನಗೆ ಅದ್ರಾಗ ತೊಡಗಾಕಸ್ತದೆ. ನೋಡೇ ಬಿಡು ಅಂತ ತಿಳಿದ ಪೂರ್ಣ ಅದನ್ನ ಕೈ ಬಿಡೋದು. ವಿಷಯದಲ್ಲಿ ಸುಖ ಸಿಗ್ತೈತೆ ಅನ್ನೋ ತಪ್ಪು ತಿಳುವಳಿಕೆಯನ್ನು ತೊರೆ ಬಿಟ್ಟು ನಿರ್ವಿಷಯದೊಳಗೆ ಐತೆ. ಅದು ವಿಷಯಗಳ ಬದಲ ಎಲ್ಲಿಲ್ಲ, ವಿಷಯಗಳ ನೆನಪು ಎಲ್ಲಿಲ್ಲ, ಜಗತ್ತಿನ ಭಾವ ಎಲ್ಲಿಲ್ಲ, ಅಲ್ಲಿ ಆರಾಮ ಹೋಗ್ಬಿಟ್ಟು ಅದು ನಿನ್ನೊಳಗದ. ಏನ್ ಅಂತ ಸ್ಥಾನ ನಿನ್ನಲ್ಲಿ, ಸ್ವಸ್ಥಾನ. ಅದ್ರ ಕಡೆ ಲಕ್ಷ್ಯ ಕೊಟ್ಟರೆ ಇಡೀ ಜಗತ್ತನ ಯಾಕ್ರಿ ಸಂಬಂಧ ತಪ್ಪಿಸ್ಕೊಂಡು ಇರಾಕ್ ಬರ್ತೈತಿ. ಏನ್ ನೀನ ಕಲ್ಪಿಸ್ಕೊಂಡು ನೀನ ಒದ್ದೆ ಆಗ್ಲಿಕ್ಕೈತಿ. ಸುಳ ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಕ್ಕಳು ಅಂತ ಕಲ್ಪಿಸ್ಕೊಂಡು ಏನ್ ಅವುಗಳಿಂದ ಯಾರೂ ಸುಖ ಶಾಂತಿಯನ್ನು ಹೊಂದಿಲ್ಲ. ನಾವು ಅವುಗಳಲ್ಲಿ ಸುಖ ಐತೆ ಅಂತ ಕಲ್ಪಿಸ್ಕೊಂಡು ಅವುಗಳು ಬೆನ್ನ ಹಚ್ಚಿ ಜನ್ಮ ಜನ್ಮ ಅಂತ ತಿರ್ಗಾಕತ್ತೇವೆ ಹೊರತು ಅವೇ ನಮಗೆ ನಾವು ಸುಖ ಕೊಡ್ತೇವೆ ಬಾ ನಿಮ್ಮನ್ನ ಅಂತ ಕರೆದಿಲ್ಲ, ಅವು ಆಮಂತ್ರಣ ಕೊಟ್ಟಿಲ್ಲ. ಇವು ಯಾವುದು ವಿಷಯ ಸಂಬಂಧ ಇಲ್ಲೇ ನಮ್ಗೆ ಆರಾಮ ಇರಾಕ್ ಬರ್ತೈತಿಲ್ಲ. ಅವಾಗ ಕಂಡ್ಕೊಂಡದ್ದು ಆರಾಮ. ಯಾವಾಗ ಗೊತ್ತಾಗೈತೆ ಅಂದ್ರೆ ಇವು ಯಾವ ವಿಷಯಗಳ ಸಂಬಂಧ ಇಲ್ದಾಗ ಅದಕ್ಕೆ ಗೊತ್ತೈತಿ. ಆದ್ರೆ ಆ ಗುರುತಿನ ಆಧಾರ ಮೇಲೆ ಪ್ರತಿಯೊಬ್ಬರು ನಾವು ಅದನ್ನು ಬೇಡ್ತೀವಿ. ಯಾವಾಗ ಗೊತ್ತಾಗೈತೆ ನೋಡ್ಕೋ.
ಆನಂದ ಯಾವ್ದಾರ ವಿಷಯ ಸಂಬಂಧ ಇದ್ದಾಗ ಯಾವುದೋ ವಿಷಯ ಸಂಬಂಧ ಇಲ್ದಾಗ ಗೊತ್ತಾಗಿತ್ತು. ಹ್ಮ್ ಅಲ್ಲಿ ದೇಹ ಭಾವ ಇಲ್ಲ, ಇಂದ್ರಿಯ ಭಾವ ಇಲ್ಲ, ಯಾವ ವಿಷಯಗಳ ಭಾವ ಇಲ್ಲದಾಗ ಆನಂದದ ಅನುಭವ ಆಗೈತಿ. ಬ್ರಹ್ಮ ಅಂದ್ರೆ ಚಿದ್ಗಣ ಆನಂದ ಸ್ವರೂಪ. ಅವು ಜಗತ್ತಿನ ತೋರಿಕೆ ವಸ್ತುಗಳು ಯಾವ ಬ್ರಹ್ಮ ಸ್ವರೂಪ ಅಲ್ಲ ಯಾವ ಇದಕ್ಕಿದ್ದಂಗೆ ಇರುವುದಿಲ್ಲ, ಬದಲಾವಣೆ ಅಕ್ಕವು ವಿಕಾರಕ್ಕೆ. ಅದಕ್ಕೆ ಅವನು ಕೈ ಬಿಡುವಂತ ತೊರೆ ವಿಷಯವನ್ನು ತೊರೆದು ನಿರ್ವಿಷಯದಳು ಕರಿಗೊಂಡು ನಿಲೆ ನೀನೇ ಸುಖಿಯಪ್ಪೆ ಅಂತ. ವಿಷಯ ಚಿಂತನೆ ಬಿಟ್ಟಿರಾಕಲಿ, ಒಂದು ಕ್ಷಣ ಕೂಡ ಬಿಟ್ಟಿರಾಕ್ತ ಬೇಕಪ್ಪ ನಮ್ಗದ. ಅವುಗಳು ಬೆನ್ನ ಹತ್ತಿ ತಿರ್ಗಾಕತಿ, ಅವು ಸುಖ ಕೊಡ್ತಾವಂತ. ಮರಿನೇ ಇದನ್ನ ಬಹಳಷ್ಟು ದುಡ್ಡು ಗಳಿಸಿ ಏನ್ ಬೇಕಾದ್ ಬೇಡ ಅದು ತಿಂದು ಮಜಾ ಮಾಡಿ ಉಂಡು ಉಟ್ಟು ಸುಖ ಹೊಂದ್ಬೇಕಂತ ಹೊಂಟಿಯಲ್ಲ. ಅದರಿಂದ ಸುಖ ಹೊಂದೋದಾಗಿತ್ತು. ಇದೆಲ್ಲ ಅದಕ್ಕೆ ಜ್ಞಾನ ಅದಕ್ಕೆ ಬೇಕಾಗಿತ್ತು. ಯಾಕ್ರಿ ಎಲ್ಲರೂ ಅದನ್ನ ಮಾಡ್ಕೊಂತ ಹೊಂದಿ ಬಿಡ್ತಿದ್ರಲ್ಲ. ಅದ್ರ ಪರಿಣಾಮ ಏನಾಯ್ತು ನೋಡ್ಕೊಂಗ. ಏನೂ ಲಾಭ ಇಲ್ಲ. ಕಂಡಾಗಲೇ ರಮಣೀಯವಿದೆಲ್ಲ, ಉಂಡಾಗಲೇ ನಿರಸನವಿಂತಿದೆಲ್ಲ. ನೋಡ್ಲೆ ಮನಸ್ಸ ಏನಿದು ಬೇಡ ಬೇಡಲೆ ಮನವೇ. ಇನ್ನು ಮ್ಯಾಗರೆ ಎಚ್ಚರಾಗಿದನ್ನೆಲ್ಲ ನೋಡಿ ಕಂಡು ಕೇಳಿ ಮತ್ತು ಅದಕ್ಕೆ ಮೋಹ ಬೀಳ್ತಿಯಲ್ಲ. ಭೋಗದ ಒಡನಾಟ ಬೇಡ ಬೇಡಲೆ ಮನವೇ. ನಂಜು ಬೆರೆಸಿದ ಸವಿಯೂಟ ಕೇಡು ಕಡೆ ಒಳೆಯುವುದು ಮಾಯೆ ಕೈಮಾಟ. ವಿಷ ಮಿಶ್ರಿತದ, ಗೊತ್ತಾಗುಲ್ಲೇ ಅದರ ಸಂಪರ್ಕ ಭೋಗ ಮಾಡಿ ಕೆಟ್ಟೆಲ್ಲರು ಜೀವನ ಎಲ್ಲ ಹಾಳು ಮಾಡ್ಕೊಂಡಿ. ಅದು ಸುಖ ಸಿಗ್ತೈತೆ ಅನ್ನೋ ತಪ್ಪ ತಿಳುವಳಿಕೆ. ನಿಜವಾಗಿ ನೋಡಿದ್ರೆ ಯಾವ ವಿಷಯಗಳ ಸಂಬಂಧ ಇಲ್ಲೇ ನಮ್ಗೆ ಅನುಭವ ಬರ್ತದೆ ಆನಂದ. ಯಾವ ಉಪಾಧಿಗಳ ಸಂಬಂಧ, ನಿರುಪಾಧಿಕ ಆನಂದ ನಿಜವಾದ ಸುಖ ಅಂದ್ರೆ. ನಾವು ಉಪಾಧಿ ಹಿಡ್ಕೊಂಡು ಅದನ್ನು ಹೊಂದ್ಬೇಕಂತೆ. ಏನ್ ಈ ಉಪಾಧಿಗಳ ಕೆಟ್ಟು ಅಂದ್ರೆ ಅಳಕ್ ಶುರು ಮಾಡ್ತೀವಿ. ಇದ್ರ ಮ್ಯಾಗಿನ ವ್ಯಾಮೋಹ ಎಷ್ಟೈತಿ. ಉಪಾಧಿ ಹಿಡ್ಕೊಂಡು ಹೊಂತಿಯಾರ, ಶರೀರ ಮುಂತಾದ ಉಪಾಧಿಗಳನ್ನು ಹಿಡ್ಕೊಂಡು ಇದ್ರ ಮ್ಯಾಗಿನ ಮೋಹಕ್ಕೆ ಬಿದ್ದು ಜನ್ಮ ಜನ್ಮಾಂತರ ತಿರ್ಗಾಕತ್ತೀನಿ ಅಂತ. ಏನ್ ಅದಕ್ಕೆ ಈ ಉಪಾಧಿ ಮ್ಯಾಗಿನ ಮೋಹವನ್ನು ಬಿಡೋದ. ಏನ್ ವಿವೇಕದಿಂದ ಬಿಡ್ಲಿಕ್ಕೆ ಬರ್ತೈತಿ ನಮಗೆ. ವಿವೇಕ ಇಲ್ದ ಹೊರತು ಏನ್ ಮಾಡೋದು ಕೆಲಸ ಆಗಲ್ಲ. ಯಾವ ಅನ್ಯ ಭಾವನೆಗಳ ಕಲ್ಪನೆಗಳಿಲ್ಲದಾಗ ಆನಂದ ಅನುಭವ ಮಾಡ್ಕೊಂಡದ್ದು. ಏನ್ ಆರಾಮ್ ಇರ್ಬೇಕಂದ್ರೆ ಏನೂ ಆಗೋದು ಬೇಕಾಗಿಲ್ಲ. ಏನ್ ಸಂಕಟ ಹೊಂದಾಕನೇ ಏನಾರ ಆಗುದು. ಅದಾಗೇನೆ ಇದಾಗೇನೆ ಹೋಗುದ, ಅದು ಆಗುದೆಲ್ಲ ಅದು ಹೋಗುದ. ಹೋಗುದಾಗಿ ಏನ್ ಮಾಡವ. ಹ್ಮ್ ನೀನಾಗಿ ಹಿಡಿದ್ಬಿಟ್ಟು ಮತ್ತೆ ಏನಾರ ಆಗವಂತ. ಏನಾರ ಆಗಿ ಸಂಕಟ ಹೊಂದವ. ಯಾಕೆ ನಾವು ಸಂಕಟ ಪಡ್ತೇವೆ ಅನ್ನೋದನ್ನ ಯಾರು ವಿಚಾರ ಮಾಡಿರಿ? ಹಾಕೊಂಡ್ ಕುಂತಿ ಇಲ್ಲಿ ಏನಾರ ನಿದ್ಯಾಗ ಏನಾರ ಹಾಕೊಂಡ್ ಕುಂತಿ, ಕನಸಿನಾಗರ ಏನಾರ ಹಾಕೊಂಡ್ ಕನಸಿನಾಗರ ಎಚ್ಚರಿಕೆಗೆ ಏನಾರ ಆಗಿ, ನಿದ್ಯಾಗ ಏನಾಗಿ ಹೇಳಕ್ಕೆ ಅಲ್ಲಿ ಏನು ಆಗಿದ್ದಿಲ್ಲ ಅಂತ ಆರಾಮಿದ್ದೆ. ಅಲ್ಲಿ ಹೆಣ್ಣಾಗಿದ್ದು ಏನು ಗಂಡಾಗಿದ್ದು. ದುಃಖ ಪಡುವಂತಹದ್ದು ಯಾವ್ದು ಮನಸ್ಸು ಹೌದಿಲ್ಲ. ತಾನ ಕಲ್ಪಿಸ್ಕೊಂಡು ತಾನ ದುಃಖ ಪಡ್ತೈತಿ. ತಾನ ಕಲ್ಪಿಸ್ಕೊಳ್ಳಿಲ್ಲ ಅಂದ್ರೆ ತಾನ ಇರಲ್ಲ. ಅದಕ್ಕೆ ಮನಸ್ಸನ್ನು ಕಲ್ಪನಾ ಮಾಡ್ಲಿಲ್ಲ ಅಂದ್ರೆ ಮನಸ್ಸಿಗೆ ಅಸ್ತಿತ್ವನೇ ಇಲ್ಲ. ಅದನ್ನು ಇಲ್ಲಂಗ್ ಮಾಡ್ಕೊ ಮನಸ್ಸನ್ನ. ಯಾವನು ದುಃಖ ಪಡುತ್ತಿರುವವನು ಅವನನ್ನು ಕೊಂದು ಹಾಕಿದೆ ಅಂತ ಯಾಕೆ ಹೇಳ್ಯಾರ? ಮನಸ್ಸ ದುಃಖ ಪಡ್ಲಿಕ್ಕೆ ಹತ್ತೈತಿ, ಕಲ್ಪಿಸ್ಕೊಂಡು ಮನಸ್ಸನ್ನು ಇಲ್ದಂಗ್ ಮಾಡಿ ನಾವು ಸುಖದಿಂದ ಇರ್ತಾನು. ಎಲ್ಲವನ್ನು ಮೀರಿ ಇರಾಕ್ ಬರ್ತೈತಿ. ಸುಖ ದುಃಖದ ದ್ವಂದ್ವಗಳನ್ನು ಮೀರಿ ಇರಾಕ್ ಬರ್ತೈತಿ. ಮನಸ್ಸು ನಾಶ ಮಾಡ್ಕೊಂಡೆ ಅಂತ. ಅದಕ್ಕೆ ಆ ಮನಸ್ಸಿನ ವಾಸನೆಗಳು ಏನದಾವಲ್ಲ, ಭೋಗ ವಾಸನೆಗಳು, ಅವನ್ನ ನಾಶ ಮಾಡ್ಕೊ. ಅವಾಗ ತಾನಾದ ಅದೇನೋ ಅನುಭವ ಬರ್ತೈತಿ. ನಾನಾ ದೇವರಿದ್ದೇನೋ ಅಂತ ಅನುಭವ. ಏನ್ ಸಮಾಧಾನ ಶಾಂತಿಗೋಸ್ಕರವಾಗಿ ಎಲ್ಲಿ ತನಕ ಈ ಶರೀರ ಹಿಡ್ಕೊಂಡು ಇನ್ನಿತರ ಪದಾರ್ಥಗಳನ್ನು ಅವಲಂಬಿಸ್ಕೊಂಡು ಕೂತೇವಿ, ಅಲ್ಲಿ ತನಕ ದುಃಖ ನಮಗೆ ಬಿಡುದಿಲ್ಲ. ನೆಮ್ಮದಿ ಅನ್ನೋದಿಲ್ಲ.
ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು ಯಾವುದು ಅಂದ್ರೆ ನಿಮ್ಮನ್ನು ನೀವು ಅವಲಂಬನೆ ಮಾಡೋದು, ಸ್ವರೂಪದ ಅವಲಂಬನೆ ಮಾಡೋದು, ಆತ್ಮಾವಲಂಬಿಗಳಾಗಿರಿ ಅಂತ. ಏ ಇದೇ ಒಂದ ರಾಮತೀರ್ಥರು ಅದನ್ನ ಹೇಳ್ಯಾರ. ಎಲ್ಲದರ ಸಾರ ಹೇಳ್ಬೇಕಂದ್ರೆ ಒಂದ ಮಾತಿನಾಗ ಹೇಳ್ಬೇಕಂದ್ರೆ ಆತ್ಮಾವಲಂಬನೆ ಅಂತ. ನಿಮ್ಮನ್ನು ನೀವು ಅವಲಂಬನೆ ಮಾಡಿರಪ್ಪ, ಆರಾಮಿರ್ತೀರಿ. ಈ ಶರೀರ, ಇಂದ್ರಿಯಗಳು, ಮನಸ್ಸು, ಬುದ್ಧಿ ಇವನ್ನ ಅವಲಂಬನೆ ಮಾಡಕ್ ಹೋಗ್ಬೇಡ. ಯಾಕೆ ಇದಕ್ಕಿದ್ದಂಗೆ ಇರುದಿಲ್ಲ, ಅವು ತೋರ್ ಹಿಡಗ್ತಾವ. ನಂಬ ಅಸ್ಥಿರವಾದದ್ದನ್ನು ನಂಬೇಡ, ಅಂದ್ರೆ ನಿನಗೆ ದುಃಖ ಕೊಡ್ತಾವ. ನಂಬಿದೆ ಅಂದ್ರೆ ಏ ಯಾವ್ದು ಯಾವಾಗಲೂ ಇದ್ದದ್ದು ಐತೆ ಅದನ್ನ ನಂಬು. ಏನ್ ಜಗತ್ತಿನ ವಸ್ತುಗಳು ಏನು ಅವಲಂಬನೆ ಮಾಡಿದ್ರು ನಿನಗೆ ಸಮಾಧಾನ ಶಾಂತಿ ಸಿಗುದಿಲ್ಲ. ಯಾವುದು ಅನುಕೂಲ ಇರ್ತೈತಿ ಅದು ಪ್ರತಿಕೂಲ ಆಕೈತಿ, ಪ್ರತಿಕೂಲ ಇದ್ದದ್ದು ಅನುಕೂಲ ಆಕೈತಿ. ಅದಕ್ಕೆ ಹೊರಗಿಂದ್ರ ಮ್ಯಾಲ ಏನು ಅವಲಂಬನೆ ಮಾಡೋದಿಲ್ಲ. ಎಷ್ಟು ಅನುಕೂಲ ಇತ್ರಿ ಶರೀರ, ಈಗ ನಮ್ಮನ್ನು ಕಾಡಾಕೈತಿರಿ, ಇದು ಬಹಳ ತೊಂದರೆ ಕೊಡಾಕೈತಿ ಅಂತ. ಹೌದಿಲ್ಲ? ಅದ್ನೇನು ಎಚ್ಚರಿಕೆ ಕೊಡಾಕ್ ಬರ್ತಾವು. ಇದನ್ನ ಅವಲಂಬನೆ ಮಾಡಬೇಡ, ಇದು ಹಿಂಗೈತಿ ಅಂತ. ನೀನು ಮರ್ತು ಬಿಟ್ಟಿನಿ, ಇದು ಹಿಂಗ ಇರ್ತೈತಿ ಅಂತ ನೀ ತಿಳ್ಕೊಂಡಿ. ಹೌದಿಲ್ಲ? ನೆನಪಿಗೆ ತಂದು ಕೊಡ್ತೈತಿ ಅದು ದುಃಖ, ಇದು ಹೊಂಟೈತಿ, ಇದು ಮುಪ್ಪು. ಯಾಕ್ರಿ ಮುಪ್ಪು ನಿನಗೆ ನೆನಪಿಗೆ ತಂದು ಕೊಡ್ತೈತಿ ಅದು. ಇದನ್ನ ನಂಬಬೇಡ ಅಂತೇಳಿ. ಏ ಇದು ಬದಲಾವಣೆಯಾಗಿ ವಿಕಾರ ಆಗಿ ನಾಶ ಹಾಕುವಂತ ಹೋಗ್ತೈತಿ. ಅದು ನಿನ್ನಲ್ಲಿ ಆಗಿಲ್ಲ, ಶರೀರದೊಳಗಾಗೈತಿ ಮುಪ್ಪು. ಯಾಕ್ರಿ ಎಷ್ಟೊತ್ತು ಇರ್ತೈತಿ ಅದು ಹೋಗ್ತೈತಿ, ಅದು ನಾಶ ಆಗಿ ಹೋಗ್ತೈತಿ, ವಿಕಾರ ಆಗಿ ನಾಶ ಆಗಿ ಹೋಗ್ತೈತಿ. ಆದ್ರೆ ನೀನು ಅವಿನಾಶಿ ಆದಂತ ವಸ್ತು, ಅದ ನಾನು ತಿಳ್ಕೊಂಡು ದುಃಖ ಪಡ್ಲಿಕ್ಕೆ. ವಿಕಾರ ಆಗುದು ನೀನಲ್ಲ. ಏ ವಿಕಾರ ಆಗುದು ನೋಡಾವ್ ನೀನು, ಅರಿವು ನೀನು. ಅರಿವಿಗೆ ಏನಾರ ಮುಪ್ಪಾಗೈತಿನ? ಅರಿವಿಸ್ಕೊಳ್ಳೋದಕ್ಕಾಗೈತಿ. ಏ ಜಡವಾದದ್ದಕ್ಕಾಗೈತಿ. ಜ್ಞಾನಿ ಇರ್ಲಿ ಅಜ್ಞಾನಿ ಇರ್ಲಿ, ಶರೀರ ಭಾವ ಇತ್ತಂದ್ರೆ ದುಃಖ ಆಗುದನ. ಅದು ಶರೀರ ಭಾವ ತಪ್ಪಿದಾಗ ಆರಾಮಿರ್ತೀವಿ ನೋಡಿ. ಏನ್ ಶರೀರ ಭಾವ ಇದ್ದಾಗ ಎಚ್ಚರಿಕೆಗೆ ಬಂದಾಗ ಈ ವಿಷ ಹಾಕಿದ್ರೆ ಒದ್ದಾಡಕಬೇಕು. ಜ್ಞಾನಿ ಇರ್ಲಿ ಅಜ್ಞಾನಿ ಇರ್ಲಿ, ಸಂಬಂಧ ತಪ್ಪಿಸ್ಕೊಂಡ ಅಲ್ಲಿ ಆರಾಮಿರ್ತಾನೆ. ಆನಂದಕ್ಕೋಸ್ಕರ ಜಗತ್ತಿನ ವಸ್ತುಗಳ ಅವಲಂಬನೆ ಮಾಡೋದು ಅವಶ್ಯಕತೆ ಇಲ್ಲ. ಏನ್ ನಮ್ಮನ್ನ ನಾವು ಅವಲಂಬನೆ ಮಾಡೋದು. ಪರಾವಲಂಬನವೇ ದುಃಖ, ಸ್ವಾವಲಂಬನ ಸ್ವರೂಪದ ಅವಲಂಬನ. ನಾವು ಹಿಂದೆ ಮಾಡಿದ ಕರ್ಮ ಒಂದೇ ನಮೂನಿ ಇಲ್ಲ, ಅದಕ್ಕೆ ಭಿನ್ನ ಭಿನ್ನ ನಮೂನಿ ಕಾಲಕ್ಕೆ ಭಿನ್ನ ಭಿನ್ನ ನಮೂನಿ ಫಲಗಳು ಸಿಗ್ತಾವ. ಒಂದೇ ನಮೂನಿ ಇಲ್ಲ ಅಲ್ಲಿ ಮಾಡಿದ ಕರ್ಮ. ಮಾಡಿದ ತಕ್ಕಂಗೆ ಅವು ಬರ್ತಾವ. ಮಾಡಿದ ಕರ್ಮ ವಾಸನೆಗೆ ಅನುಗುಣವಾಗಿ ಕರ್ಮಗಳನ್ನು ಮಾಡ್ತಾನೆ, ಕರ್ಮಕ್ಕೆ ಅನುಗುಣವಾಗಿ ಜನ್ಮಗಳು ಬರ್ತಾವ. ನೀ ಮಾಡ್ಕೊಂಡು ಈಗ ಮಾಡಿ ವಾಸನೆಗೆ ಅನುಗುಣ ಕರ್ಮಗಳನ್ನು ಮಾಡಿಬಿಟ್ಟು ಈಗ ಅದ್ರ ತಕ್ಕಂಗೆ ಜನ್ಮಗಳ ರೆಡಿ ಆಗ್ಯಾವ. ಮುಂದಿನ ಜನ್ಮ ಕಾದು ಕೂತೈತಿ. ಇಂಥದ ಮಾಡಿ ಮಾಡಿ ಅಂತರಾಟ ಮಾಡಿದ ಅಂತದಕ್ಕೆ ಜನ್ಮ ಕಾದು ಕೂತೈತಿ. ಅದನ್ನ ಅನುಭವಿಸಕ್ ಬರಬೇಕು. ನೀ ಆ ಸಾಲ ಮಾಡಿ ಇಟ್ಟಿಯಲ್ಲ, ಅದನ್ನ ತೀರ್ಸಾಕ್ ಮತ್ತೆ ಜನ್ಮ ಬರುದನ. ಸಾಲ ಮಾಡ್ಲಂಗ ಯಾಕ್ರಿ ಈ ಜನ್ಮ ಯಾಕೆ ಬರ್ತೈತಿ? ಸಾಲ ಮಾಡಿ ಅಂದೇನು ತಗೊಂಡಿ ಅಂದ್ಬೇಕ, ತೀರ್ಸಬೇಕಾಗೈತಿ. ಮಾಪ್ ಮಾಡೋರು ಯಾರು ಅದಾರ ಅಂತ ಹೇಳಿ ನೀನು ಉಂಟ ತೀರ್ಸ್ಬೇಕು ಅದನ್ನ ಮಾಡಿದ ಕರ್ಮ. ಅದನ್ನ ಸಾಲ ಕಟ್ಕೊಂಡು ಬಂದಿ ಹೌದಿಲ್ಲ, ಬೆನ್ನ ಹಿಂದೆ ಐತೆ ಅದು ಸಾಲ, ಬಡ್ಡಿ ಸಮೇತ ತೀರ್ಸಿ ಹೋಗ್ಬೇಕಾಗೈತಿ. ಏ ಪ್ರತಿಯೊಬ್ಬರು ಅದು ಯಾರಿಗೂ ತಪ್ಪಿಸ್ಕೊಳಕ್ಕಾಗೋದು. ಹೊರಗಿಂದ ಅವಲಂಬನೆ ಮಾಡಿದವ್ರು ಯಾರೇ ಇರಲಿ ಅವ್ರಿಗೆ ದುಃಖ ಬಿಡುದನ ಇಲ್ಲ. ಏನ್
ನಾವು ಹಿಂದೆ ಮಾಡಿದ ಕರ್ಮ ಒಂದೇ ನಮೂನಿ ಇಲ್ಲ, ಬೇರೆ ಬೇರೆ ನಮೂನಿ ಫಲಗಳು ಸಿಗ್ತಾವ ಮಾಡಿದ ಕರ್ಮಕ್ಕನುಸಾರವಾಗಿ. ಹಿಂದಿನ ಕರ್ಮಕ್ಕನುಸಾರವಾಗಿ ಈಗಿನ ಶರೀರ ಚೇತಾರ್ಥ ನಡೆದದ. ಈಗೇನು ಮಾಡ್ತೀವಿ ಅದು ಮುಂದಿನ ಜನ್ಮಕ್ಕೆ ಬರ್ತದೆ, ಕಾರಣೀಭೂತ ಆಕೈತಿ. ಆರಾಮ್ ಬೇಕಾಗಿತ್ತಂದ್ರೆ ನಿನ್ನ ಕಡೆಗಿನ ಹೋಗುದು ನೋಡು. ಹೊರಗಿನ ವಿಷಯ ಕಡೆಗೆ ಹೋದೆ ಅಂದ್ರೆ ಮತ್ತೆ ದುಃಖ, ನಿರಂತರ ದುಃಖ ತಪ್ಪುದಿಲ್ಲ ನಿನಗೆ. ಶರೀರವನ್ನು ಪ್ರಾರಬ್ಧ ಜೋಪಾನ ಮಾಡ್ತದ ಅಂತ ತಿಳಿದ ನಿನ್ನ ಕೆಲಸ ನೀ ಮಾಡ್ಕೋ. ಏನ್ ಎಲ್ಲಿದ್ರು ಶರೀರ ಪ್ರಾರಬ್ಧ ಜೋಪಾನ ಮಾಡ್ಲಿಕ್ಕೆ ಶರೀರ ಪ್ರಾರಬ್ಧ ಅನ್ನುವಂಥ ದೂಟ ಟೊಂಕ ಕಟ್ಟಿ ನಿಂತಾನೆ. ಏನು ಆಗೋದಿಲ್ಲ ನಿನಗೆ. ಪ್ರಾರಬ್ಧ ಪ್ರಕಾರ ಅದು ಏನಾಗೋದು ಹಾಕಿರ್ತೈತಿ. ನೀ ಏನು ಗಜಮ್ ನಿಂತರೂ ಅದು ಬದಲಾವಣೆ ಮಾಡೋಕ್ಕಾಗೋದಿಲ್ಲ. ಅದನ್ನು ಉಂಡ ತೀರ್ಸ್ಬೇಕು ನೀ. ಏನ್ ಇಚ್ಛಿತ ವಸ್ತುಗಳು ಸಿಕ್ಕಾಗ ಮನಸ್ಸಿನ ಹರಿದಾಟ ನಿಲ್ತೈತಿ. ಅವಾಗ ಮನಸ್ಸು ನಿಶ್ಚಲ ಆಕೈತಿ. ಅವಾಗ ಆನಂದ ಅನುಭವ ಬರ್ತೈತಿ ಪ್ರತಿಯೊಬ್ಬರಿಗೆ. ನಿನ್ನ ಆನಂದನ ಆ ವಸ್ತುಗಳ ಮುಖಾಂತರ ತಿಳ್ಕೊಂಡು ಸಿಗ್ತೈತೆ ಅಂತ ಭ್ರಮ ಆಗೈತಿ ನನಗೆ. ನಿನ್ನಲ್ಲಿ ಇದ್ದದ್ದು ನೀನ ಅನುಭವ ಮಾಡ್ತೀಯ ಅನ್ನೋದು ನಿನಗೆ ಗೊತ್ತಾಗುತ್ತೆ. ಅದು ಗೊತ್ತಾದ್ರೆ ಅದ ಮುಕ್ತಿ ನಿನಗೆ. ಏನ್ ಯಾವುದೇ ಇಂದ್ರಿಯ ಸಂಪರ್ಕ ಭೋಗ ಮಾಡದ ತೋರುವಂತ ಆನಂದ ನಿನ್ನ ಸ್ವರೂಪದ್ದ ಅಂತ ಇದು ಖಾತ್ರಿ ಆತಂದ್ರೆ ಆ ವಿಷಯ ಭೋಗ ನಡೆದಾಗ ಸುಧಾ ಸಮಾಧಿ ಹತ್ತಿ ಬಿಡ್ತದೆ. ಏನ್ ಊಟ ಮಾಡ್ತಾ ಸಮಾಧಿ ಹತ್ತಿ ಬಿಡ್ತೈತಿ. ಶಿವಾನಂದ ಕೈ ಹತ್ತದ ಕೈಯಾಗ ಬಾಯ ಹತ್ತದ ಬಾಯ ವೃತ್ತಿ ಸ್ಥಗಿತ ಆಗ್ಬಿಡುದು. ಮೂರ್ ದಿನ ಉತ್ಥಾನ ಹಾಕಿದ್ರು. ಅಷ್ಟೊಂದು ಅಭ್ಯಾಸ ಹೆಂಗ ಆಕೈತಿ ಮನುಷ್ಯ ಎಂದು ಎಷ್ಟು ಜನ್ಮದ ಏನೋ. ಈಗ ಒಂದು ಕ್ಷಣ ನಿಂದ್ಲಕ್ ಹೊಲ್ದ ನಮ್ಮ ಮನಸ್ಸಂಗ ಓಡ್ತೈತಿ, ಮತ್ತೆ ಹೊರಗೆ ಹೋಗ್ತೈತಿ. ಟೈಮ್ ನೋಡ್ತೈತಿ ಆಗೈತೇನೋ ಇಲ್ಲೋ, ಟೈಮ್ ಬಿಡ್ತಾರೋ ಇಲ್ಲೋ ಅಂತ. ಹೌದಿಲ್ಲ, ಅದು ಹೊರಗೆ ಓಡಾಕ್ ಬಿಡ್ಕೋ ಚಡ್ಪಡಿಸ್ತೈತಿ ಅದು. ಏ ತಾನ ದೇವ್ರಿದ್ದು ಮತ್ತೆ ದೇವ್ರಿಗೆ ಬೇಡ್ಕೊಳಕ್ ಹೊಂದ. ಹ್ಮ್ ದೇವ್ರಿಗೆ ಬೇಡ್ಕೊಳವ್ ನೀ ಯಾರು ನೋಡ್ಕೊ. ನೀ ದೇವ್ರಲ್ಲ ಅಂದ್ರೆ ದೇವ್ರ ನೋಡ್ಕೊಳಕ್ ಹೋಗು. ಹ್ಮ್ ವ್ಯರ್ಥ ಅನಿಸ್ತೈತಿ ನಾವು ಮಾಡೋದೆಲ್ಲ ವಿಚಾರಕ್ಕೆ ಮುಖ ಕೊಟ್ರಾಗ. ಏನ್ ಹೊರಗಿನ ಗದ್ಲ ಮಾಡ್ಕೊಂಡು ಕೂತ್ರೆ ನಿನಗೆ ಅನುಭವ ಬರ್ತೈತೆ, ಆನಂದ ಅನುಭವ. ಆತ್ಮರ ಹೆಸರಲ್ಲಿ ಜಾತ್ರೆ ಮಾಡ್ಕೊತ ಕೂತ್ರೆ ಬರ್ತೈತೆ ಇದು. ಜಾತ್ರೆಗೆ ಹೋದವ್ರಿಗೆಲ್ಲ ಶಾಸ್ತ್ರ ತಿಳ್ಬೇಕಾರೆ ಅದು ಎಲ್ಲವನ್ನು ಬಂಡಾರ ಬಡ್ಕೊಳಕ್. ಜಾತ್ರೆಗೆ ಹೋಗಿದ್ದು ಅಪ್ಪನ ಜಾತ್ರೆಗೆ ಹೋಗಿದ್ದೀವ್ರಿ. ಅದಕ್ಕೆ ಇಲ್ಲೇಟ ನಿಮ್ದಾರ ಕೀರ್ತನ ಕೇಳ್ಕೊಂಡು ಹೋಗ್ಬೇಕಂತ ಬಂದೇವು ಅಂತ ಅಂದ್ರು ಅವ್ರು. ಚಾಕ್ಲೆ ಇದು ನಲಿಗವಾಡದ ಒಂದಷ್ಟು ಹೆಣ್ಮಕ್ಳು ನಾಗನೂರಾಗ ಇದ್ವಿ. ಟ್ರಂಕ್ ಹೊತ್ಕೊಂಡು ಕ್ಯಾಟ್ ಬಿಸಲಾಗ ಬಂದ್ರು. ಗದ್ಗಿನ ಜಾತ್ರೆ ಮುಗಿಸ್ಕೊಂಡು ಇಲ್ಲಿ ಭೇಟಿ ಆಗ್ಬೇಕಂತ ಬಂದಾರ ಅವ್ರು. ಒಂದು 7-8-10 ಹೆಣ್ಮಕ್ಳು. ಅವಾಗ ಕೈಯಾಗ ಒಂದೊಂದು ಟ್ರಂಕ್ ಹಿಡ್ಕೊಂಡು ಬಂದರು ಕ್ಯಾಟ್ ಬಿಸಲಾಗ. ಹೋಗಿ ಅಲ್ಲಿ ಗರ್ಭಗುಡಿಯಾಗ ಹೋಗಿ ಅದು ಮೂರ್ತಿ ನಮಸ್ಕಾರ ಮಾಡಿ ಬಂದು ಅಜ್ಜಾರ ಅಡ್ಡಾಡ್ತಿದ್ರು ಈಚೆ ಕಡೆ ಇದ್ರಾಗ. ಅವ್ರಿಗೆ ನಮಸ್ಕಾರ ಮಾಡಕ್ ಬಂದ್ರು. ಯಾವ್ರು ಅವ್ರು ನೀವು? ಯಪ್ಪ ನಾವು ಮಲಿಗವಾಡದವ್ರೆ, ಗದಗಿನ ಅಪ್ಪನ ಜಾತ್ರೆಗೆ ಹೋಗಿದ್ದೀವಿ, ಇಲ್ಲೇ ತಮ್ಮದೊಟ್ಟು ಕೀರ್ತನ ಕೇಳ್ಕೊಂಡು ಹೋಗ್ಬೇಕಂತ ಬಂದೇವು ಅಂದ್ರೆ. ತಗೋರಿ ಚಾಲು ಆಯ್ತು. ಏಯ್ ನಾಗನೂರವ್ರು ಯಾರು ಇದ್ರಿ ಇಲ್ಲಿ ಅಂದ್ರೆ. ಮೋನಪ್ಪಣ ಮಾಂತಪ್ಪನ ಅದು ಇದ್ರು ಅವರು. ಹೊರಗೆ ಹಾಕಿ ಹುಡು ಮೊದಲಂತ. ಏನ್ ಜಾತ್ರೆ ಬಂದವ್ರಿಗೆಲ್ಲ ಶಾಸ್ತ್ರ ಇದೈತಿ. ಜಾತ್ರೆ ಮಾಡಕ್ ಬಂದವ್ರು ಹೊರಗೆ ಹಾಕಿ ಹುಡು. ಕೆಟ್ಟ ಬಿಸಿಲೈತ್ರಿ. ಏನ್ ಅಲ್ಲಿ ಊರಾಗ ಇಸ್ಕೊಂಡು ಕುಡಿಯೋರು ನೀರು ಅಂದ್ರೆ ಅಜ್ಜಾರ. ಏನ್ ಇದ್ರ ಬೆನ್ನು ಹತ್ತಿದ ಅವಾಗ ಎಲ್ಲಿ ತಿಡ್ಬೇಕು? ಜಾತ್ರೆ ಮೂರು ಇಂತ ಮಾಡ್ಕೊಂಡು ತಿರ್ಗ ಅವ್ರಿಗೆ ಎಲ್ಲಿ ಹೊರಗೆ ಹಾಕಿ ಕಟ್ಟರಿ ನೀವು ವಿಚಾರ ನಿಂದ್ರೆ ಕುಂಡ್ರು ಬಿಡ್ಲಿಲ್ರಿ ಅವ್ರನ್ನ. ಜಗ ಕೆಟ್ಟ ಬಿಸಿಲಾಗ ಟ್ರಂಕ್ ಹೊತ್ಕೊಂಡು ಹಂಗ ಹೊಂಟ್ರು.
ಹಿಂಗಾಗಿರೋದು ಘಟನೆಗಳು ಹಜಾರು. ಏನ್ ಮುಂದೆ ಅನ್ಕೊಂತ ಹೋಗಿ 4 ಮಂದಿ ಹಿಂದಿನವ್ರು ನೀವು ನಗಕ್ಕ ನಾಕ ಹುಗಲನ್ನ ನೀ ಹೇಳಿದ ಮಾತ ನಿಜವನ್ನ. ಮುಂದೆ ನಾವು 4 ಮಂದಿ ಹಿಂದಿನವ್ರು ಅದನ್ನ ಅನ್ಕೊಂತ ಹೋರಿ ನೀವು ಅಂದ್ರೆ ಹಜಾರು. ನಗಕ್ಕ ನಾಕ ಹುಗಲನ್ನ ನೀ ಹೇಳಿದ ಮಾತ ನಿಜವನ್ನ ಅಂತ. ಹೌದಿಲ್ಲ? ಅದನ್ನ ಮಾಡ್ಕೊಂತ ಹೋಗುದು ನೀವು. ಹೌದು, 4ಕ್ಕೆ 4 ತೂತ್ ಅದಾವು, ಅದೇನು ಕರೆ ಸುಳ್ಳಲ್ಲ ಅಲ್ಲ. ಹೌದಿಲ್ಲ? ನಿಜ ಐತೆ. ಮತ್ತೆ ಇದನ್ನ ಹೊರಗಿನ ಆಡಂಬರ ಮಾಡ್ಕೊಂತ ಜೀವನ ಹೋಗುತ್ತಲ್ಲ ನಿಂದು. ಅದಕ್ಕೆ ಶಾಸ್ತ್ರಕ್ಕೆ ಬಂದವ್ರಿಗೆ ಎಷ್ಟ ಕೂಳ ಹಾಕ್ರಿ ಅಂತಿದ್ರ. ಹೌದಿಲ್ಲ? ನೀವು ದೆವ್ವ ಬಿಡಿಸು ಪಿಸಾಚಿ ಬರ್ತದ್ದು ಯಾಕ್ರಿ ಇಂಥವೆಲ್ಲ ಅವ್ರಿಗೆ ಅದ್ರ ಗಿಡ ಒಲವಿಲ್ದವ್ರು ತಗೊಂಡು ಏನ್ ಮಾಡೋರು ತಗೊಂಡು. ಅಂಥವ್ರು ಇದ್ರಂದ್ರೆ ನಿನ್ನ ಹೊಲ ಮನಿ ಮಾರಿ ಆದ್ರೂ ಅದಕ್ಕೆ ಅನ್ನದಾನ ಮಾಡೋದು. ಶಾಸ್ತ್ರ ಶ್ರವಣಕ್ಕೆ ಯಾರು ಬರ್ತಾರ ಅಲ್ಲಿ ಅನ್ನ ಸಂತರ್ಪಣ ಮಾಡ ಅಂದ್ರೆ ನಿನಗೆ ಪುಣ್ಯ ಬರ್ತೈತಿ ನಿನಗಂತ. ಏನ್ ಅದಕ್ಕೇನು ಹಿಂಜರಿ ಬೇಡ ಅಂತ. ನಿನ್ನ ಹೊಲ ಮನಿ ಮಾರಿ ಆದ್ರು ಅದನ್ನ ಅಲ್ಲಿ ಅನ್ನ ಸಂತರ್ಪಣೆ ಮಾಡು. ನಿನಗೆ ಅದನ್ನ ಫಲ ನಿನಗೆ ಮುಂದೆ ಸಿಗ್ತೈತಿ. ನಿನಗೆ ನಾವು ಅದನ್ನು ಮಾಡೋದಿಲ್ಲ. ಯಾಕ್ರಿ? ಕೊಡ್ಬೇಕನ್ನೋ ಬುದ್ಧಿ ಯಾರಲ್ಲಿ ಎಷ್ಟರ ಮಟ್ಟಿಗೆ ಐತಿ ನೋಡ್ಕೊ. ಏನ್ ವಿಷಯಾದಿಗಳ ಅನುಕೂಲ ಆದ್ರೆ ಇಲ್ಲಿ ಯಾರು ಬರೋದಿಲ್ಲ. ನೀವು ಪ್ರತಿಕೂಲ ಆದಾಗ ಬರ್ತೀರಿ. ಹೌದಿಲ್ಲ? ಅವೆಲ್ಲ ಅನುಕೂಲ ಇದ್ರೆ ಬರುದಿಲ್ಲ ಇಲ್ಲಿ. ಅಲ್ಲಿ ಏನೈತಿ ನಡಿ, ಎಲ್ಲ ಅನುಕೂಲ ಐತಪ್ಪ. ಬೆಚ್ಚನ ಮನೆಯಾಗಿ ಬೆಚ್ಚಕ್ಕೆ ಹೊನ್ನಾಗಿ ಇಚ್ಛೆಯನರಿವ ಸತಿಯಾದೊಡೆ ಸ್ವರ್ಗಕ್ಕೆ ಕಿಚ್ಚು ಚಂದ ಸರ್ವಜ್ಞ. ಅದ್ಯಾಕೆ ಬೇಕಾಗಿರು ಶಾಸ್ತ್ರ ಪಾಸ್ತ್ರ. ನಾವು ಎಂತ ಮನಿ ಹಾಕ್ಸಿದೀವಿ ನಾವು. ಯಾಕ್ರಿ ಎಂತ ಇದೈತಿ ನಮ್ಗೆಲ್ಲ ಸಾಮಾನುಗಳೆಲ್ಲ ಅದಾವ ನಮ್ಗೆ ತುಂಬಿ ತುಳುಕ್ತೈತಪ್ಪ. ಯಾಕ್ರಿ? ಚಲೋ ಹೆಂಡತಿ, ಚಲೋ ಗಂಡ, ಚಲೋ ಮಕ್ಕಳು, ಅಧಿಕಾರ ಎಲ್ಲ ಐತಿ. ಅದನ್ನ ತಗೊಂಡು ಏನ್ ಮಾಡೋಣ ನಾವು? ಹೌದಿಲ್ಲ? ಅವೆಲ್ಲ ಕೈ ಕೊಟ್ಟಾಗ ಅವಾಗ ಬರ್ತೀನಿ. ಹೌದಿಲ್ಲ? ಸಂಕಟ ಬಂದಾಗ ವೆಂಕಟರಮಣ ಅಂತ ಕೈ ಕೊಟ್ಟ ಕೂಡಲೇ ಹೇಳಕ್ ಶುರು ಮಾಡ್ತೀವಿ. ಏನು ವಿಪ್ಪ ಏನು ಉಳಿಲಿಲ್ಲ ಅಲ್ಲಿ, ಎಷ್ಟು ನಂಬಿನೆಲ್ಲೋ ಇದನ್ನ ನಾನು. ಅದಕ್ಕೆ ಅದನ್ನ ಅವಲಂಬನೆ ಮಾಡಕ್ ಹೋಗ್ಬೇಡ. ತೋರಿಕೆ ವಸ್ತುಗಳು ಏನಿದ್ರು ಕೆಟ್ಟ ಹೋಗುವ ನಾವು. ಅದ್ರ ಮ್ಯಾಗಿನ ವ್ಯಾಮೋಹ ಇಟ್ಕೊಂಡು ಎಂದು ಹೊಂದವ್ ನೀವು. ಮತ್ತು ಅದನ್ನ ಬೇಡ್ತೇವೆ, ಇದನ್ನ ಕೊಡೋ ನಮಗೆ ಭೋಗ ಭಾಗ್ಯಗಳನ್ನ. ಅದನ್ನ ಮಾಡಿದವ್ರು ಏನಾಗ್ಯಾರ ನೋಡ್ಕೊ ಅಂತವನ್ ಬೇಡ್ತೇವಲ್ಲ. ಅದ್ರ ಪರಿಣಾಮ ಏನಾಗೈತಿ ನೋಡ್ಕೊಂಡು ಬೇಡ. ಯಾಕ್ರಿ? ನನಗೆ ಭೋಗ ಭಾಗ್ಯಗಳನ್ನ ಕೊಡು, ಮಕ್ಕಳು ಮರಿ ಕೊಡು. ಅವನ್ ತಗೊಂಡು ಮಕ್ಕಳು ಮರಿ ಹಿಡ್ದವ್ರು ಏನಾಗ್ಯಾರ ನೋಡ್ಕೊ, ಆರಾಮದಾರನ ಅವ್ರು. ಬಹಳಷ್ಟು ಹೊಲ ಮನಿ ಗಳಿಸಿದವ್ರು ಆರಾಮದಾರನ, ದೊಡ್ಡ ನೌಕರಿ ಹಿಡ್ದವ್ರು ಆರಾಮದಾರ ನೋಡ್ಕೊ. ಎಲ್ಲಾ ತರದ ಅನುಕೂಲ ಇದ್ದವ್ರು ಮಕ್ಕಳು ಮರಿ ಬಳಗ ಎಲ್ಲ ಆಗ್ರಿ ಆರಾಮದಾರ. ಎಲ್ಲಿ ಆರಾಮ್ರಿ ಅಂತ ಭ್ರಮ ಆಗೈತಿ ನಿನಗೆ. ಈ ಭ್ರಾಂತಿ ನಾಶ ಮಾಡ್ಕೊ. ಅನ್ಯದರಿಂದ ಸುಖ ಸಿಗ್ತೈತೆ ಅನ್ನೋ ಭ್ರಾಂತಿ ನಾಶ ಆಗುವವರೆಗೂ ನಿನ್ನ ಸ್ವರೂಪದ ಅನುಭವ ನಿನಗಾಗುದಿಲ್ಲ. ಬಿಡೋದನ್ನೆಲ್ಲ ಹುಚ್ಚು ಬಿಡೋದನ್ನ. ಅದನ್ನ ಬಿಟ್ಟಾಗ ನಿನಗೆ ಅನುಭವ ಬರ್ತೈತಿ. ಒಳಗ ಆಂತರಿಕವಾಗಿ ನಿನಗೆ ಅನುಭವ, ನಿನಗೆ ಬೇಕಾದದ್ದನ್ನ ನೀ ನೋಡ್ಕೊಂಡಾಗ ಅದ ಸಿಗ್ತೈತಿ. ಒಳಗೈತಿ, ಹೊರಗಿಲ್ಲ. ಹೊರಗೆ ಹಣಿಕೆ ಹಾಕಿದ್ರೆ ಏನ್ ಸಿಗ್ತೈತಿ? ದನವೂ ಆಕೈತಿ ನಿನಗೆ. ಬಹಿರ್ಮುಖ ವೃತ್ತಿಗೆ ದನವೂ ಆಕೈತಿ. ಹೊರಗೊಂದು ರೂಪವನ್ನು ಈಕ್ಷಿಸ. ಒಳಗೆ ಯಾಕೆ ಹೇಳ್ಯಾರ ಅವರು? ಹೊರಗೆ ನೋಡುವಂಗಿಲ್ಲ, ಒಳಗೆ ನೋಡುವುದಿಲ್ಲ ಕೆಲಸ. ಹೊರಗೆ ನೋಡುವುದೆಲ್ಲ ಕೈ ಬಿಟ್ಟು ಸುಮ್ಮನೆ ಇದ್ದಾಗ ನಿನ್ನಲ್ಲಿ ಐತಿ, ರೆಡಿ ಇದ್ದದ್ದೈತಿ, ಸಿದ್ಧವಾಗಿದ್ದದ್ದ. ಯಾವಾಗ ಬೇಕು ಅವಾಗ ಅದು ಹೊಂದಾಗಿ ಬರ್ತೈತಿ ನಿನಗೆ. ಹೊರಗೆ ನೋಡೋದು ಕೈ ಬಿಟ್ಟೆ ಅಂದ್ರೆ ಆಂತರಿಕ ಅಂತರ್ಮುಖಿ ಆತಂದ್ರೆ ಅದನ್ನ ಎಲ್ಲರಿಗೂ ಅನುಭವ ಬರ್ತೈತಿ. ಅಂತರ್ಮುಖ ವೃತ್ತಿ ಒಳಗೆ ಯಾವಾಗಲೂ ಬಹಿರ್ಮುಖ ವೃತ್ತಿ ಹಿಂತಿರುಗಿಸಿ ಅಂತರ್ಮುಖಿಯಾಗಿ ನೋಡ್ಕೋ. ಇದನ್ನೆಲ್ಲ ಕಡೆಗಣಿಸಿ ಬಹಿರ್ಮುಖ ವೃತ್ತಿಯನ್ನೆಲ್ಲ ಪೂರ್ಣ ಅದನ್ನ ಮರೆತು ಒಳಗೆ ನೋಡ್ಕೋ ಅಂತ. ಆಂತರಿಕವಾಗಿ ಅಭ್ಯಾಸ ಮಾಡ್ಬೇಕನ್ನೋ ಒಂದು ಕೆಲಸ. ಹೊರಗೆ ಏನಾದ್ರು ಮಾಡ್ಬೇಕನ್ನೋ ಒಂದು ಅಲ್ಲ ಅಲ್ಲಿ ಕೆಲಸ.
ಈಗ ಯಾವ್ದಾರ ಅರ್ಜೆಂಟ್ ಕೆಲಸ ಇದ್ರೆ ಯಾರೂ ಕೊಂಡ್ರುದಿಲ್ಲ, ನೀವು ಎದ್ದು ಹೋಗಿತ್ತು ಬೇಕಾದಂತಹದ್ದು ಐತಿ ಅಂದ್ರು ಸುಧಾ ಅದನ್ನ ಮನೆಯಾಗ ಇಲ್ಲಿ ಹೆಣ ಕುಂತೈತೆ ಅಂದ್ರೆ ಸುಮ್ಮನೆ ಕೊಂಡ್ರು ಆಕತೆ. ಇದಕ್ಕಿಂತ ತುರ್ತುವಾದದ್ದು ತುರ್ತು ಯಾವುದಿಲ್ಲ, ಅವಶ್ಯ ದೌಡ ಇದನ್ನ ಮಾಡ್ಕೋ ಇದನ್ನ ಕೆಲಸ. ಇನ್ನುಳಿದನ್ನು ನೋಡು, ನಾವು ಮುಂದೆ ಹಾಕೋಣ, ತಡ ಮಾಡಕ್ ಹೋಗ್ಬೇಡ. ಇದಕ್ಕೆ ನಿನ್ನ ಕೆಲಸ ನೀನ್ ಯಾರು ಅನ್ನೋದು ತಿಳ್ಕೋದು. ಎಷ್ಟು ದಿವಸ ನೀವು ಕೇಳಿರೋ ಇದನ್ನ ಮಾಹಿತಿ ಮಾಡ್ಕೊಂತೀರಿ, ಮಾಹಿತಿ ಆತ. ಮಾಹಿತಿಗೆ ಅನುಸಾರವಾಗಿ ಧ್ಯಾನಕ್ಕೆ ಕೂಡ್ಲಿಲ್ಲ ಅಂದ್ರೆ ಅದ್ರ ಲಾಭ ಯಾವಾಗ ತಗೊಳವ್ ನೀವು? ಧ್ಯಾನಕ್ಕೆ ಕೊಂಡ್ರವ್ರು ಎಷ್ಟು ಮಂದಿ ಇದ್ರಿ? ಕೇಳಿದ್ದ ನೆನಪಿಟ್ಕೊಂಡಾಗ ಬರ್ತದೆ ಧ್ಯಾನಕ್ಕೆ ಕುಂಡ್ರಾಕ. ಧ್ಯಾನಕ್ಕೆ ಕುಂಡ್ರಾಕ ಎಲ್ಲಿ ಅಗಶ್ಯಾಗ ಹೋಗಿ ಕುಂತ ಧ್ಯಾನ ಅದತಿ? ಅಲ್ಲಿ ನೆನಪಾಕತ್ತೇನ ಕೇಳಿದ್ದು? ಅದನ್ನೆಲ್ಲ ಮರ್ಯಾಕ ಹೋಗಿ ಕುಂಡ್ರದು ಅದಲ್ಲ ನೀ ಅಲ್ಲಿ. ಯಾವ ಜಗದಾಗ ಹೋಗಿ ಕುಂತ್ರಿ ನೆನಪಕ್ಕವ? ಇಲ್ಲೆಲ್ಲ ಕೇಳ್ತತಿ, ಹೋಗಿ ಅಲ್ಲಿ ಕುಂಡ್ರದೈತಿ ಅಲ್ಲ ಅದ ನೀನು ಅದಲ್ಲ ಕುಂಡ್ರು ಜಗ ಅಲ್ಲ. ಅದು ಸದಾ ಗೊತ್ತಾಗೋಲ್ಲ, ಇನ್ನ ಸಾಯಿ ಮಠ ಹೇಳಿದ್ರು ಗೊತ್ತಾಗೋದಿಲ್ಲ. ನಾವು ಕೂಡುವಂತ ಸ್ಥಾನ ಅದಲ್ಲ. ಸಮಾಧಾನ ಶಾಂತಿಯನ್ನ ಕೆಡಿಸುತ್ತೈತಿ ಅದು. ನೀವು ಅಲ್ಲಿ ಅಂದ್ರೂ ಬಿಡೋದು, ಯಾವ್ದಾರ ಸೋಂಕು ಬಡ್ದ ಬಿಡ್ತೈತಿ ನಿನಗಲ್ಲಿ, ಹೌದಿಲ್ಲ? ಆ ಜಗದಾಗ ಕುಂತಿ ಅಂದ್ರೆ ಇಲ್ಲದಲ್ಲಿ ಸುದ್ದಿ ಬಂದು ಆವರಿಸ್ತೈತಿ ನಿನ್ನ. ಇದ್ರ ನೆನಪು, ನಿನ್ನ ನೆನಪೆಲ್ಲ ಮರ್ತು ಬಿಡ್ತೀಯ. ಅದಕ್ಕೆ ಅವನು ಬಿಡ, ಜಡಬುದ್ಧಿ ಜಡಸಂಗ ಬಿಟ್ಟಿರಕರ ಕಲಿ. ಅವಾಗ ನೋಡ ಅದ್ರ ಲಾಭ ಏನೈತಿ ಅನ್ನೋದನ್ನು. ಎಷ್ಟು ಹೇಳಿದ್ರು ಗೊತ್ತಾಗೋದಿಲ್ರಿ. ಅದಕ್ಕೆ ಅದ್ರಾಗ ಐತಿ ಅಂತ ತಿಳ್ಕೊಂಡು ಅದ್ರಾಗ ಕಾಲ ಕಳಿತೈತಿ. ಮಂದಿ ನೋಡ್ಕೊಂತ ಅಭಿಷೇಕ್ ಕುಂತ ಬಿಟ್ರು ಎಳ್ಕೊಂಡು ಹೋಗತ್ರಿ. ಅದು ಎಷ್ಟು ಹೇಳಿದ್ರು ಮತ್ತು ಅದ ಚಾಡಿನ. ಯಾರು ಏನ್ ಮಾಡೋದು? ಬಿಡ, ಜಡಬುದ್ಧಿ ಜಡಸಂಗ ಬಿಡದೆ ಮಾಡುವ ತರ್ಕ ಎಂತೊಲಿವನು ತನಗಿನ್ನೆಂತೊಲಿವನು ಕಂತು ಕಾಲ ಪುರವೈರಿ ಗುರು ಶಂಭುಲಿಂಗ. ಅಂತ ಮೂರ್ಖ ಜನರ ಸಮೂಹದಿಂದ ದೂರ ಇದ್ದಾಗ ಇದನ್ನ ಸಾಧಿಸಾಕ್ ಬರ್ತೈತಿ ನೀವು. ಏನ್ ಬರೇ ಬಾಳೆದಾಗ ಸುಖ ಐತಿ ಅನ್ನೋದನ್ನ ಹೇಳೋದಿಲ್ಲ, ಅದ ಸುದ್ದಿಯಾಗ ಕಾಲ ಕಳಿದು ಮುಂಜಾನೆ ಸಂಜೆ ಮಠ ಅವ್ರ ಸಂಘದಿಂದ. ಜಡಬುದ್ಧಿ ಜಡಸಂಗ ಅದನ್ನ ಕಲಿಸ್ತೈತಿ. ಅಂತ ಮೂರ್ಖ ಜನರ ಸಮೂಹ ನಮ್ಮನ್ನು ಮೂರ್ಖರನ್ನು ಮಾಡ್ತೈತಿ. ಅದಕ್ಕೆ ಅಂತದ್ರಾಗ ದೂರ ಸರಿಬೇಕು. ಮೂರ್ಖ ಜನರ ಸಮೂಹದಲ್ಲಿ ಇರೋದಕ್ಕಿಂತ ಅಡವಿಯಲ್ಲಿ ಇರೋ ಲೇಸು. ನಾವು ಜನಸಮೂಹದಿಂದ ಬೆರೆಯಕ್ಕೆ ಹೋಗೋದಿಲ್ಲ. ಅವ ನಿಜವಾಗಿ ಇದನ್ನ ಅನುಭವ ಮಾಡ್ಕೋಬೇಕನ್ನೋ ಉತ್ಕಟ ಇಚ್ಛೆ ಇದ್ದವ ಜನಸಂಪರ್ಕದಿಂದ ಅವ ದೂರ ಇರು, ಬಹಳ ದೂರ ಇರು. ಜನರ ಪರಿಚಯ ಇಲ್ಲದಿರಬೇಕು. ಬಹಳಷ್ಟು ಮಾತಾಡಕ್ಕೂ ಹೋಗುದಿಲ್ಲ. ಮಾತಿನ ಹರಿಯ ಬಿಟ್ಟಿರಬೇಕು. ಹಿರಿದಶನವನ್ನು ಮಟ್ಟದಲ್ಲಿಡಬೇಕು. ಮರೆಯಬೇಕು ಪ್ರಪಂಚ ವಾಸನೆಗಳ. ಈ ಜಗತ್ತಿನಾಗ ಏನಾರ ಹೊಂದಬೇಕು ಮಾಡ್ಬೇಕನ್ನೋದು ಯಾಳಷ್ಟು ಹೋಗಿರಬಾರ್ದು. ಏನ್ ಆಕೈತೆ? ನಾವು ಇನ್ನೂ ಅದಾವ್ರಿಪ್ಪ. ಏನ್ ನಾವು ಯೋಜನಾದಿಗಳು ಭಾಳ ಅದಾವು. ಟೈಮ್ ಆಕೈತಿ, ನಾವು ಹೊಕ್ಕೇನೆ ಕೈ ಮುಗಿತೇನೆ ನಿಮ್ಗೆ, ನಮ್ಮನ್ನ ಕೈ ಬಿಡ್ರಿ ಅಂತಿ, ಹೌದಿಲ್ಲ? ದೌಡ್ ನಮ್ಮ ಬಸ್ ಹೋಗೈತಿ ಅಂತಿ, ಹೌದಿಲ್ಲ? ವೇಳೆ ನಾವು ವ್ಯರ್ಥಕ್ಕೆ ವೇಳೆ ಕಳೆದಿಲ್ಲ, ಬರೀ ಅದೇ ಚಿಂತನೆ ಮಾಡ್ತಿರ್ತಾನ ನಾವು. ಅದ್ರ ಮುಂದೆ ಅದ್ರ ಪರಿಣಾಮ ಏನಾಯ್ತು ನೋಡ್ಕೊ. ಅದ್ರ ಬೆನ್ನು ಹತ್ತಿದವ ಏನಾದ್ರು, ಇದ್ರ ಬೆನ್ನು ಹತ್ತಿದವ. ಆತ್ಮಜ್ಞಾನದ ಬೆನ್ನು ಹತ್ತಿದ ಯಾವ ಮಾನವನು ಇಲ್ಲಿವರೆಗೆ ದುಃಖವನ್ನು ಹೊಂದಿಲ್ಲ. ವಿಷಯಗಳ ಬೆನ್ನು ಹತ್ತಿದ ಯಾವ ಮಾನವನು ಸಮಾಧಾನ ಶಾಂತಿಯನ್ನು ಹೊಂದಿಲ್ಲ. ಅದ್ಯಾಕ್ರಿ ನಾವು ಮಾಡ್ತೇವೆ ಚಲೋತಂಗ ಬಾಳ ಮಾಡಪ್ಪ, ಯಾವ ಬೇಡ ಅಂತ. ಬೇಡ ಅನ್ನೋದ್ರಲ್ಲಿ ಮಾಡ್ತೇನೆ ನಾವು ಹೊಡಿ ಚಕಡಿ ಅಂತ. ಏನ್ ಮಾಡೋದೆಲ್ಲ ಮಾಡ, ನೋಡು ಅದರ ಪರಿಣಾಮ ಏನಾಯ್ತು ನೋಡ್ಕೊ. ಏನ್ ಮಾಡ್ತೇನೆ ಅಂದ್ರೆ ಯಾರು ಬೇಡ ಅಂತಾರು? ಮಾಡ್ರಿ ಮಾಡ್ರಿ ಸೌಕಾರ, ಯಾರು ಬೇಡ ಅಂತಾರ? ನೀವು ಇಪ್ಪ ನಾವು ಜಾತ್ರೆ ಮಾಡ್ಬೇಕಂತ ಮಾಡೇವ್ರಿ, ಬಸವಾನಂದ ಅಂತ ಬಂದ ಜಾಲಿಕೊಪ್ಪದ ಅಜ್ಜ. ಯಾಕ್ರಿ ಸೌಕರ್ಯ, ಯಾರು ಬೇಡ ಅಂತಾರ್ರಿ? ಮಾಡ್ರಿ ಅಂತಂದ್ರು. ನೋಡಿ ಅಲ್ಲ, ಅವರ ಮಾಡಂದಾರ, ಇವು ಜಾತ್ರೆ ಮಾಡ್ಬೇಡ್ರಿ ಅಂತ ಏನ್ ಕೇಳಿದ್ರು ಶಾಸ್ತ್ರ. ಇವು ಹಂಗ ಕೇಳಿದ್ರು ಶಾಸ್ತ್ರ. ಇವು ಯಾರು ಹೆಂಗಿರ್ತಾರ ಹಂಗ ಹೇಳ್ಬಿಡ್ತಾರ ಅವರು. ಹೌದು, ಕಂಡವರೆಲ್ಲರಿಗೂ ಓಲೈಸುತ್ತ. ನೀ ಯಾವ ಬೇಡ ಅಂದ್ರೆ ಮಾಡ್ರಿಪ್ಪ ಅಂತ. ಏನ್ ಮಾಡ್ತೇನೆ ಅಂದ್ರೆ ಯಾರು ಬೇಡ ಅಂತಾರ? ಯಾಕ್ರಿ? ಅದ್ರಾಗ ಸುಖ ಸಿಗ್ತೈತಿ ಅಂದ್ರೆ ಮಾಡು. ನಿನಗ ಹೊಡೆದಾಗ ನಿನ್ನ ಕೈ ಬಿಡ್ತಿ, ಅದ್ರಾಗ ಮಾಡುದಿಲ್ಲ ಅಂತ ಏನು ಇರಲ್ಲ ಅದ್ರಾಗ ಅನ್ನೋದು ಹೊಳಿತೈತಿ ನಿನಗೆ. ತಿಂತೇನಂದ್ರೆ ತಿನ್ನು, ಅದ್ರ ಪರಿಣಾಮ ಏನಾದ್ರೆ ನಿನಗ ಗೊತ್ತಾಗೈತಿ. ಯಾಕ್ರಿ? ತಿನ್ಬೇಡ ಅಂದ್ರೆ ಮತ್ತಟ್ಟು ತಿಂತೇನಂದ್ರ ತಿನ್ನಂಗ.
ತಿಂದು ಯಾರು ಬೇಡ ಅಂತಾರೆ ಅದಕ್ಕೆ? ತಿನ್ನಲ್ಲ, ಯಾರು ಏನು ಅಭ್ಯಂತರ ಇಲ್ಲ ಅದಕ್ಕೆ. ಏನ್ ನಿನ್ನ ಕೈ ಒಳಗೈತಿ, ನಿನ್ನ ಭವಿಷ್ಯ ಎಲ್ಲ, ಅದರ ಪರಿಣಾಮ ಏನಾಗೈತಿ ನೀನ ನೋಡ್ಕೊ. ಏನ್ ಸತತ ಅಭ್ಯಾಸದಾಗ ತೊಡಗವ್ರು ಎಷ್ಟು ಮಂದಿ ಇದೆ. ಸತತ ಅಭ್ಯಾಸವೇ ಆಧ್ಯಾತ್ಮಿಕ ಸಾಧನ ಅಂದಾರೆ. ಮಣಿ ಎನಿಸ್ಕೊತ ಕೂತ್ರೆ ಆತ್ಮವಿಚಾರ ಆಗುದಿಲ್ಲ ಅದು. ಅದಕ್ಕೆ ಮಣಿಯ ನೆನೆಸಿ ದಿನವ ಕಳೆಯಲು ಬೇಡ, ಕಣಿಯ ಪೂಜಿಸಿ ಕಾಲ ಕಳೆಯಲು ಬೇಡ. ಕ್ಷಣದೊಳಗಿನ ಅರ್ಧ ಕ್ಷಣವಾದರೂ ನಿಮ್ಮ ನಿಜದ ನೆನಹು ನಿಂದೊಡೆ ನಿಮ್ಮ ನಿತ್ಯ ಕಾಣ ಗುಹೇಶ್ವರ. ಅದು ಯಾವಾಗಲೂ ಇದ್ದ ವಸ್ತು ನಿನಗೆ ಅನುಭವ. ಒಂದು ಕ್ಷಣ ಆದ್ರೆ ಇದ್ದ ವಸ್ತುವಿನ ಕಡೆ ಎಲ್ಲ ಸುಳ್ಳ ಬೇಳೆ ಇಲ್ಲದನ್ನು ಕಲ್ಪಿಸ್ಕೊಂಡು ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ. ವಾಸನ ನಾಶ ಆಗುಲ್ಲ, ಏನ್ ಮಾಡಿದ್ರು ಕೆಲಸ ಆಗೋಲ್ಲ. ಅದಕ್ಕೆ ವಿವೇಕನ ಬೇಕು, ಜಾಗೃತ ಆಗ್ಬೇಕು ನಮ್ಮಲ್ಲಿ. ಅವಿವೇಕದಿಂದ ವಾಸನೆಗಳು ನಮ್ಮಲ್ಲಿ ತಯಾರಾಗ್ಯಾವು, ಗಟ್ಟಿಯಾಗವು. ಅವು ವಿವೇಕದಿಂದ ನಾಶ. ನಮ್ಮನ್ನು ಬಂಧನಕ್ಕೆ ಹಾಕಿದ್ದು ಅವುಗಳಲ್ಲಿ ಸುಖ ಸಿಗ್ತೈತೆ ಅನ್ನೋ ತಪ್ಪು ತಿಳುವಳಿಕೆ ಅವಿವೇಕದಿಂದ ಉಂಟಾಗೈತಿ. ವಿಷಯ ವಸ್ತುಗಳು ಸುಖ ಕೊಡ್ತಾವಂತ, ಅವುಗಳಲ್ಲಿ ಸುಖ ಇಲ್ಲ, ಅನಿತ್ಯದ ದುಃಖ ರೂಪಿ ಎನ್ನುವ ವಿವೇಕ ನಮ್ಮಲ್ಲಿ ಜಾಗೃತ ಆದಾಗ ಅದರ ಮ್ಯಾಗಿನ ವ್ಯಾಮೋಹ ಎಲ್ಲ ಹೋಗ್ತೈತಿ. ಅವಾಗ ವೈರಾಗ್ಯ ಬರ್ತೈತಿ. ಅದು ಬರು ಪುರುಷೋತ್ತರಲ್ಲಿ ನಿನಗೆ ಆನಂದ ಸೂತ್ರ ಹತ್ತೈತಿ. ವೈರಾಗ್ಯ ಯಾರಿಗೆ ದುಃಖ ಕೊಟ್ಟೈತಿ ಹೇಳ್ರಿ? ರಾಗ ಯಾರಿಗೆ ಸುಖ ಕೊಟ್ಟೈತಿ? ರಾಗದಿಂದನ ಬಂಧನ, ಹೌದಿಲ್ಲ? ವೈರಾಗ್ಯನ ನಿನ್ನ ಮುಕ್ತಿಯನ್ನ ದಾರಿ ತೋರಿಸ್ತದೆ, ಬಿಡುಗಡೆ, ದುಃಖದಿಂದ ಬಿಡುಗಡೆ ಮಾಡುತ್ತೆ. ಏನ್ ನೋಡ್ರಿ, ಯಾವ್ದು ಬೇಕಾದ ಹಾಕೋರಿ, ನಿಮ್ಮ ಕೈ ಒಳಗೈತಿ ಎಲ್ಲ, ನಿಮ್ಮ ಭವಿಷ್ಯ ಎಲ್ಲ. ಯಾರು ನಿಮ್ಮನ್ನು ಯಾಕ್ರಿ ಈ ನಿಮ್ಮ ಸ್ಥಿತಿಗತಿಗಳಿಗೆ ನೀವ ಕಾರಣರು. ನೀವ ಮಾಡ್ಕೊಂಡದ್ದೆಲ್ಲ ನಿಮ್ಮ ಜೀವನದಾಗ ಹೆಂಗೈತಿ ಜೀವನ, ಈಗಿನ ಸ್ಥಿತಿಗತಿಗಳಿಗೆ ನೀವ ಕಾರಣ. ದೇವ್ರು ಮಾಡ್ಯಾನ್ರಿಪ್ಪ ಇದನ್ನೆಲ್ಲ, ಎಂತ ಹೊತ್ತಂದೇವ ದೇವ್ರ ಅಂತ ನೀನೇ ಮಾಡ್ಕೊಂಡು ಕರ್ಮ ಎಲ್ಲ, ನೀನೇ ಒದ್ದಾಡುದು. ಎಚ್ಚರಾಗ್ರಿ ಇನ್ನು ಮ್ಯಾಗ್ರ. ಸುಖಿಗಳಾದವ್ರೆಲ್ಲ ಏನ್ ಮಾಡಿದ್ರು? ಯಾವ್ದ್ರ ಕಡೆ ಲಕ್ ಕೊಟ್ರು? ಅವರು ತೋರ್ಕೆ ಕಡೆ ಲಕ್ ಕೊಟ್ರು? ಕೊಡ್ಲಿಲ್ಲ. ಅವರು ಯಾವಾಗಲೂ ಇದ್ದದ್ದು ಯಾವುದೈತಿ ಅದ್ರ ಕಡೆ ಲಕ್ ಇರು ಆನಂದದ ಕಡೆ ಲಕ್ಷ ಕೊಟ್ಟು ಅದರ ಅನುಭವ ಲಾಭ ಹತ್ತು ಬಂದರು. ತೂರು ಎಡಗುದ್ರ ಕಡೆ ಲಕ್ಷ ಕೊಟ್ಟು ಇಂದ್ರಿಯಗಳಿಗೆ ಗೋಚರ ಆಗುವುದು, ತೂರಿದು ನಿನ್ನಲ್ಲಿ ತೂರಿದು ಮಾಯಾ ಈ ಭ್ರಾಂತಿ ಕಡೆ ಲಕ್ಷ ಕೊಟ್ಟ ನೀನು ಭ್ರಾಂತ ಆಗಿ ತಿರ್ಗಾಕತ್ತಿ ಹುಚ್ಚರಂಗ, ಹೌದಿಲ್ಲ? ಭ್ರಾಂತಿ ನಾಶ ಮಾಡ್ಕೋ, ವಿಷಯದಲ್ಲಿ ಸುಖ ಸಿಗ್ತೈತೆ ಅನ್ನೋ ಭ್ರಾಂತಿ ನಾಶ ಮಾಡ್ಕೊಂಡು ಅವಾಗ ಶಾಂತಿ ಸಿಗ್ತದೆ. ಏನ್ ಇನ್ನ ಭ್ರಾಂತಿ ಹೋಗೋದು ನೀನು? ಎಷ್ಟು ದಿನ ಅದು ಕೇಳಾಕೈತಿ ನೀನು ಶಾಸ್ತ್ರ? ಹೋಗುದಿಲ್ರಿ. ಅದ ಒಳಗೆ ಸುಪ್ತ ಮನುಷ್ಯನೊಳಗೆ ಹಂಗೆ ಇರ್ತೈತೆ. ಅದು ಮ್ಯಾಗ ಚೆಂಡ ಹಾಕ್ತೇವೆ, ಇಲ್ಲಿ ಹೌದು ಹೌದು ಅಂತ. ಒಳಗೆ ಅಂತರಂಗದಲ್ಲಿ ಅದು ಬದಲಾವಣೆ ಆಗೋದು ಭಾಳ ಕಠಿಣ, ಪರಿವರ್ತನೆ ಆಗೋದು. ಚಂದ ಕೇಳಿ ಅದನ್ನ ಮನನ ಮಾಡಿದಾಗ ಅವಾಗ ಕಡೆ ಲಕ್ ಕೊಟ್ಟಾಗ ಪರಿವರ್ತನೆ ಆಕೈತಿ. ನಿಜವನ್ನ ತಿಳ್ಕೋಬೇಕು ಅನ್ನೋ ಉತ್ಕಟ ಇಚ್ಛಾ ಬೇಕು ನೋಡಿ, ಅಂದಾಗ ಇದು ನಿಜದ ಅನುಭವ ಮಾಡ್ಕೊಳಕ್ ಬರ್ತದೆ. ನಾವು ಉತ್ಕಟ ಇಚ್ಛಾ ಇಲ್ಲೇ ಕೆಲಸ ಆಗೋದು. ಏನ್ ಈ ವಿಷಯ ಭೋಗದ ಲಾಲಸಾ ಹೋದಾಗ ಕಾಮ್ ಹೋಗೈತಿ ನೋಡ್ರಿ. ವಿಷಯ ಭೋಗದಾಗ ಆಸಕ್ತಿ ಇತ್ತಂದ್ರೆ ಅದ್ರ ಬೆನ್ನತ್ತಿ ತಿರುಗ್ಬೇಕಾಕೈತಿ. ಇದ್ರಾಗಿನ ಆಸಕ್ತಿ ಕಡಿಮೆ ಆಗ್ಬೇಕಂತಂದ್ರೆ ಯಾವಾಗಲೂ ಆತ್ಮವಿಚಾರದ ಅಭ್ಯಾಸದಾಗ ತೊಡಗ್ಬೇಕು ನೋಡ್ರಿ. ನಿನ್ನ ನಿಜ ಸ್ವರೂಪದ ಬಗ್ಗೆ ಶ್ರವಣ ಮನ ನಿಧಿಧ್ಯಾಸನವನ್ನು ಮಾಡ್ಕೊಂತ ಇದ್ದಾಗ ಇದ್ರ ಮ್ಯಾಗಿನ ವ್ಯಾಮೋಹ ಕಡಿಮೆ. ಅದಕ್ಕೆ ಶ್ರವಣ ತಪ್ಪಿಸ್ಬೇಡ್ರಿ ಅಂತ ಇಲ್ಲೆಲ್ಲ ಲೋಕೋತ್ತರ ಸಾಧನ. ಶ್ರವಣಕ್ಕಿಂತ ಶ್ರೇಷ್ಠವಾದಂತಹ ಸಾಧನ ಯಾವುದೂ ಇಲ್ಲ. ವಾಸನಾದಿಗಳು ಕ್ಷೀಣಕ್ಕೂ ಅಂತ ಬರ್ತಾವ. ನಿತ್ಯ ನಾವು ಶ್ರವಣ ಮಾಡೋದ್ರಿಂದ ಯಾಕೆ ಅವನಲ್ಲಿ ವಿವೇಕ ಜಾಗೃತ ಆಕೈತಿ. ವಿವೇಕ ಜಾಗೃತ ಆದಾಗ ಅವಾಗ ಬೆಳಕು, ವಿಚಾರದ ಬೆಳಕಿನಿಂದ ನೋಡಿದಾಗ ದೋಷ ದರ್ಶನ ಆಕೈತಿ. ಅವಾಗ ಅದರ ಆಸಕ್ತಿ ಕಡಿಮೆ ಆಕೈತಿ. ನಾವು ಏನ್ ಮಾಡಾಕತ್ತೀವಿ ಅದ್ರಾಗ ದೋಷ ಕಾಣ್ಲಿಕ್ಕೆ ನಾವು ಅದ್ರ ಮಬ್ಬಿಗೆ ಬೀಳಾಕ್ತೀವಿ. ಯುವ ಸುಖರೂಪ ಅಂತ ತಿಳ್ಕೊಂಡು ನೀ ಮಾಡೋದು, ನೀ ಇದೆಲ್ಲ ಉಪಯೋಗ ಇಲ್ಪ ಅಂತ ನಿನಗ ಹೊಳದಾಗ ಅದ್ರ ಕೈ ಬಿಡ್ತೀನಿ ನೀನು. ನಾವು ನಿರೀಕ್ಷಣೆ ಮಾಡ್ಕೊಂತ ಇಲ್ಲ, ಏನಾಕೈತಿ ನೋಡಂಗ ಮಾಡಿದ್ದು ಏನಾಯ್ತು ನಮ್ಗೆ ಸುಳ್ಳ ಗುದ್ದಾಡಿನೆಲ್ಲ.
ಇದಕ್ಕಾಗಿ ಬಡ್ಕೊಂಡು ಏನು ಲಾಭ ಮಾಡ್ಕೊಂಡು ನಿನಗೆ ಉಪಯೋಗ ಬರುವುದನ್ನು ಏನಾರು ಮಾಡ್ಕೊಂಡೇನೆ? ಏನೂ ಉಪಯೋಗ ಇಲ್ಲಲ್ಲೋ, ನೀನು ವ್ಯರ್ಥ ನಿರರ್ಥಕ ಆತಲ್ಲ ನೀನು ಮಾಡಿದ ಶ್ರಮ ಎಲ್ಲ. ಇಷ್ಟು ದಿನ ಪಟ್ಟ ಶ್ರಮ ಎಲ್ಲ ಆಯುಷ್ಯ ಪರ್ಯಂತರ ಮಾಡಿದ್ದು ಎಲ್ಲ ಉಪಯೋಗ ಏನಾಯ್ತು? ಸುಳ ಇದ್ರ ಕಾಲ್ ಕಳಸತ್ತು ಅದನ್ನೆಲ್ಲ. ಇನ್ನು ಉಳಿಲಿಲ್ಲ, ಬೇಳೆ ಉಳಿಲಿಲ್ಲ. ಇನ್ನು ಮ್ಯಾಗ ಮಾಡ್ಕೋಬೇಕಂದ್ರೆ ಬೇಳೆ ಇಲ್ಲ ಇನ್ನು. ಮಾಡಿದ್ದು ಮಾಡಿ ಇಟ್ಟುಬಿಟ್ಟು ಅದ್ರ ಕಂಡಾಬಿಟ್ಟು ಯಾಕ್ರಿ ಹೀನ ವಿಷಯಗಳು ವ್ಯವಹಾರದಾಗ ತೊಡಗಿ ಹೀನ ಕರ್ಮಗಳನ್ನು ಮಾಡಿ ಅದರ ಜನ್ಮ ತಾಳಕ್ ಮತ್ತೆ ಹುಟ್ಟಿ ಬರಬೇಕು ನಾವು. ಏನ್ ಪಶ್ಚಾತ್ತಾಪ ಪಡುದು ಗೊತ್ತಿಲ್ಲೇ ಮಾಡಿದ್ದಕ್ಕೆ. ಇಷ್ಟೆಲ್ಲ ಹೇಳಿ ಕೇಳಿನೂ ಮತ್ತು ಅದನ್ನು ಮಾಡ್ತೇವೆ ಅಂದ್ರೆ ಹೆಚ್ಚಿನ ಶಾಸನ ಅದ ನೋಡು. ಕಂಡು ಕೇಳಿ ಮತ್ತೆ ಮೋಹಿಪರೇ ಭೂಮಂಡಲದ ಭೋಗವನು ಅತಿ ಗಳಿಯದೆ ಮನುಜರು ಅಂತ. ಇಷ್ಟೆಲ್ಲ ಅನರ್ಥಗಳಕ್ಕವನ್ನೋದು ನೋಡಿನೂ ಮತ್ತು ಅದನ್ನ ಮಾಡ್ಬೇಕಂತೀಯಲ್ಲ ನೀನು. ಅದರಿಂದ ಹಿಂದಕ್ಕೆ ಸರಿಬೇಕನ್ನೋ ವಿಚಾರ ಹೊಳಿವಲ್ಲ ನೀನು. ಮಲ ವಿಕ್ಷೇಪ ಆವರಣ ಎಲ್ಲರಿಗೂ ಒಂದೇ ಅದು. ಏನ್ ರಾಗದ್ವೇಷಗಳು ಎಲ್ಲ ಕಳ್ಕೋಬೇಕಾತಂದ್ರೆ ಆತ್ಮವಿಚಾರದ ಅಭ್ಯಾಸ ನಿರಂತರ ನಡಿಬೇಕು ನೋಡಿ. ಅವು ಯಾವುದೇ ಕರ್ಮೋಪಾಸನೆಗಳಿಂದ ಅವು ಹೋಗುದಿಲ್ಲ. ಅವು ಹೋಗ್ಲಿಲ್ಲ ಅಂದ್ರೆ ಅಂತಃಕರಣ ಸ್ವಚ್ಛ ಆಗುದಿಲ್ಲ. ರಾಗದ್ವೇಷಗಳು ಹೋಗ್ಬೇಕಾತಂದ್ರೆ ವಿವೇಕ ಜಾಗೃತಿ ಮಾಡ್ಕೋಬೇಕು, ಸತ್ಸಂಗದೊಳಗೆ ತೊಡಗಬೇಕು. ಜನ್ಮ ಹೋಗೋ ತನಕ ವಿಷಯದಲ್ಲಿ ಸುಖ ಇಲ್ಲ ಅನ್ನೋ ಅಭ್ಯಾಸ ಸತತ ನಡೆದ್ರೆ ಏನಾರ ಕೆಲಸ ಆಗೈತೆ ನೋಡ್ರಿ. ಇಲ್ಲಾಂದ್ರೆ ಆಗುದು ಅಲ್ಲೇ. ಮನುಷ್ಯನೋಗಿನ ವಾಸನಾ ತ್ಯಾಗ ಮಾಡಿ, ವಾಸನಾ ತ್ಯಾಗದಿಂದ ನಿನಗೆ ಇದು ಕೆಲಸ ಆಗುತ್ತೆ. ಅದಕ್ಕೆ ಸನ್ಯಾಸ ಅನ್ನೋದು. ವಾಸನಾ ತ್ಯಾಗಕ್ಕೆ ಸನ್ಯಾಸ ಅಂದ್ರೆ ವಿಷಯಗಳ ತ್ಯಾಗ ಅಲ್ಲ. ವಿಷಯಗಳಲ್ಲಿ ಸುಖ ಸಿಗ್ತೈತೆ ಅನ್ನೋ ವಾಸನೆಗಳೇನದಾವಲ್ಲ ಹೊರಗೆ ಬಿಟ್ಟು ಒಳಗೆ ವಾಸನ ಇತ್ತಂದ್ರೆ ಮತ್ತು ಜಿಗದ್ ಹೋಗೋದು ಅದೊಮ್ಮೆ. ಅದಕ್ಕೆ ಒಳಗಿನ ವಾಸನೆಗಳಿಂದ ನಾಶ ಮಾಡ್ಕೊ. ವಿಷಯ ವಸ್ತುಗಳಿಂದ ಸುಖ ಸಿಗ್ತೈತೆ ಅನ್ನೋ ವಾಸನೆಗಳ ಒಳಗೆ ಬೇರು ಬಿಟ್ಬಿಟ್ಟವಲ್ಲ. ಗಂಡನ್ಯಾಗ ಹಂಗ ಅದಾವು. ನಾವು ವಸ್ತುಗಳ ಮ್ಯಾಗ ತ್ಯಾಗ ಮಾಡಿದ್ರೆ ಅಲ್ಲಿರ್ತಕ್ಕಂಥ ವಾಸನ ಹೋಗಿರುದಿಲ್ಲ. ಹೊರಗೆ ಬಿಡೋದು ಸನ್ಯಾಸ ಅಲ್ಲ, ಒಳಗೆ ವಾಸನ ತ್ಯಾಗಕ್ಕೆ ಸನ್ಯಾಸ ಅಂತ. ಒಂದ ನಮೂನಿಲ್ಲ ವಾಸನೆಗಳ ಒಳಗೆ ಸುಪ್ತ ರೀತಿ ಒಳಗಿರ್ತಾವ. ಪ್ರಸಂಗ ಬಂದ ನೀನು ತಲೆ ಕೆಳಗೆ ಮಾಡ್ತಾವ. ವಾಸನೆಗಳನ್ನ ನಾಶ ಮಾಡ್ಕೊಂಡಾಗ ಮನೋ ನಿಗ್ರಹ ಮಾಡ್ಕೊಳಕ್ ಬರ್ತದೆ, ಇಂದ್ರಿಯ ನಿಗ್ರಹ ಮಾಡ್ಕೊಳಕ್ ಬರ್ತದೆ. ವಾಸನ ಒಳಗಿತ್ತು ಅಂದ್ರೆ ಮನುಷ್ಯನ ಶಮನ ಆಗುಲ್ಲ, ಇಂದ್ರಿಯಗಳ ದಮನ ಆಗುದಿಲ್ಲ. ವಿವೇಕದಿಂದ ಇವನ್ನೆಲ್ಲ ವಾಸನೆಗಳನ್ನ ನಾಶ ಮಾಡ್ಕೊಳ್ಳೋ ಪ್ರಯತ್ನ ನಿರಂತರ ನಡಿಬೇಕು ನೋಡ್ರಿ. ಇದು ಸತ್ಸಂಗದಿಂದನೇ ಸಾಧ್ಯ ಅದ. ಅದಕ್ಕೆ ಪ್ರಾಣ ಹೋಗ್ತೈತೆ ಅಂದ್ರೆ ಸತ್ಸಂಗವನ್ನು ನಾವು ಬಿಡಬಾರದು ಅಂತ. ಎಷ್ಟು ದಿನ ಹೇಳಿರು ಕೇಳಿ ಅನುಭವ ತಂದು ಕೊಟ್ರು ಮತ್ತು ಜಡಬುದ್ಧಿ ಜಡ ಸಂಘದಾಗ ಬೇರಿಬೇಕಂತೈತಿ. ಸತ್ಸಂಗದಿಂದ ನಿನ್ನಲ್ಲಿ ವಿವೇಕ ಜಾಗೃತ ಆಕೈತಿ, ವಿಷಯ ದೋಷ ದರ್ಶನ ಆಕೈತಿ. ಅವಾಗ ನಿನಗೆ ಮುಕ್ತಿ ಒಲವು ಆಕೈತಿ. ಸಾಧನೆ ಚತುಷ್ಟಯ ಸಂಪನ್ನತ್ವವನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ರಿ. ಅವನ ಇದಕ್ಕೆ ಅಧಿಕಾರಿ ಯಾಕೆ? ಸಾಧನ ಚತುಷ್ಟಯ ಸಂಪನ್ನತ್ವವನ್ನು ಯಾವ ಪಡ್ಕೊಂತಾನ ಅವನ ಇದಕ್ಕೆ ವಾರಸಾದಾರ. ವಾರಸ್ದಾರ ಯಾರು ಅಂದ್ರೆ ಅಧಿಕಾರ ಸಂಪನ್ನ ಇದ್ದವ. ಅಧಿಕಾರ ಸಂಪನ್ನ ಇಲ್ದವಾಗ ಇದು ಹತ್ತುದನೇ ಇಲ್ಲ ಅಂತ. ಅವಾಗ ಹತ್ತದಿಲ್ಲ. ವಿಧಿವತ್ ಅದೀತ ವೇದಾಂತ ನಿಷ್ಠಾಪರಣ ಆಗಿರ್ಬೇಕು ಅಂತ. ಏನ ವಿಧಿ ಅದ ಅದಕ್ಕೆ ಸಾಧನ ಚತುಷ್ಟಯ ಸಂಪನ್ನತ್ವ ಅಂತ. ಅದನ್ನು ಪಡ್ಕೊಂಡಾಗ ಇದ್ರಾಗ ಅಭ್ಯಾಸ ಶುರು ಆಕೈತಿ. ಅದಕ್ಕೆ ಅದು ಇಲ್ಲೇ ಸಾಧನ ಚತುಷ್ಟಯ ಸಂಪನ್ನತ್ವ ಇಲ್ಲೇ ನಾವು ಇದನ್ನ ಅಭ್ಯಾಸ ಮಾಡ್ತೇನೆ. ನಾವು ಅನಧಿಕಾರಿಗಳಿಗೆ ಎಷ್ಟು ಹೇಳಿದ್ರು ಹತ್ತುದಿಲ್ಲ. ಅನಧಿಕಾರಿಗಳ ಸಾಧನ ಚತುಷ್ಟಯ ಸಂಪನ್ನತ್ವ ಇಲ್ಲ, ವಿವೇಕ ಇಲ್ಲ, ವೈರಾಗ್ಯ ಇಲ್ಲ. ಯಾಕ್ರಿ ಶಮದಮಾದಿ ಷಟ್ ಸಂಪತ್ತಿ ಮತ್ತು ಮುಮುಕ್ಷತ್ವ ಇವನು ನಾವು ಅಳವಡಿಸ್ಕೊಂಡಾಗ ನಾವು ಅದಕ್ಕೆ ಅಧಿಕಾರಿಗಳಾಕೆ. ಅದಕ್ಕೆ ಅನಧಿಕಾರಿಗಳಿಗೆ ಅಷ್ಟು ಹೇಳುತ್ತೀವಿ. ನಾವು ವಿವೇಕ ಇಲ್ಲ, ನಾವು ಈತೀವಿ ವೈರಾಗ್ಯ ಇಲ್ಲದ ಬಿಡದ ಹೊರತನಿಗೆ ಅನುಭವ. ಇದ್ರಾಗ ಇದನ್ನ ಹಿಡ್ಕೊಂಡ ಹೊಂತೇನಂದ್ರೆ ಎಂತ ಸಾಧ್ಯ?
ಇವನು ತ್ಯಾಗದಿಂದ ಮಾತ್ರ ಅದು ಅನುಭವ ಮನಸ್ಸಿನಾಗ ಹಿಡ್ಕೊಂಡದನ್ನೆಲ್ಲ ಕೈ ಬಿಡೋದನ್ನ ಬಿಟ್ಟಾಗ ಪ್ರತಿಯೊಬ್ಬರಿಗೆ ಅದು ಅನುಭವ ಅದನ್ನು ಬಿಡು ಪ್ರಯತ್ನ ಮಾಡ್ಬೇಕಾದ್ರೆ ವಿವೇಕ ನಡಿಬೇಕು ಒಳಗೆ ಆಂತರಿಕವಾಗಿ ವಿಚಾರದ ಅಭ್ಯಾಸ ನಡೆದಾಗ ತನ್ನಿಂದ ತಾನೇ ಉದಾಸೀನ ಭಾವ ಬರ್ತದೆ. ಗೊತ್ತಾಗೋ ಮಟ ಅದ್ರ ಮ್ಯಾಗ ವ್ಯಾಮೋಹ, ಗೊತ್ತಾದ ಮ್ಯಾಗ ಇನ್ನೂ ಗೊತ್ತಾಗೋದ ನಿನಗೆ. ಯಾಕ ಸುಳ ಹೊತ್ತಗಳದೆ ಅಲ್ಲೋ, ಗೊತ್ತು ಮಾಡ್ಕೊ ಯಾವ್ದು ನಿತ್ಯ ಯಾವ್ದು ನಿತ್ಯ, ಯಾವ್ದು ಹಿತ ಯಾವ್ದು ಅಹಿತ ಅನ್ನೋದು ತಿಳುವಳಿಕೆ ಮಾಡ್ಕೊ. ಒಬ್ಬರು ಮಾಡ್ತಾರಂತ ನೀನು ಮಾಡ್ಕೊಂಡು ವಿಚಾರ ಇಲ್ಲಲ್ಲಿ ಏನ ಮಾಡಿದ್ವಿ ಎಲ್ಲ ವ್ಯರ್ಥ. ಯಾವ ಕರ್ಮನೂ ವ್ಯರ್ಥ, ಉಪಯೋಗ ಇಲ್ಲ. ವಿವೇಕದ ವಿವೇಕಕ್ಕ ಮುಖ ಕೊಡ್ಬೇಕು ನೋಡ್ರಿ. ಅದಕ್ಕೆ ಜ್ಞಾನ ಚಕ್ಷು ದಿವ್ಯ ಚಕ್ಷು ಅಂತಾರೆ, ಅದನ್ನು ಜಾಗೃತ ಮಾಡಿಸು. ಮೇಲೆ 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 ಅಂತ ಸಂಘದೊಳಗೆ ತೊಡಗಿದ ನಿನ್ನಲ್ಲಿ ಅದು ಜಾಗೃತ ಆಕೈತಿ. ಅದು ಮನಸ್ಸಿನಾಗ ಅವೆಲ್ಲ ವಿವೇಕ ನಿನ್ನಲ್ಲಿ ಜಾಗೃತ ಆತಂದ್ರೆ ಅವಾಗ ನಿನ್ನ ದಾರಿ ಸುಗಮ ಆಕೈತಿ. ವಿವೇಕ ಇಲ್ಲೇ ಎತ್ತ ಹೋಗ್ಬೇಕು, ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅನ್ನೋದು ಗೊತ್ತಿಲ್ಲ ನಿನಗೆ. ಮಾಡ್ಬೇಕಾದದ್ದು ಯಾವುದು, ಮಾಡಬಾರದ್ದು ಯಾವುದು ಅನ್ನೋದು ವಿವೇಕ ಇದ್ದಾಗ ಗೊತ್ತಾಕೈತಿ. ವಿವೇಕ ಇಲ್ಲೇ ಮಾಡಿಬಿಟ್ಟೆ ಅಂದ್ರೆ ಅದರ ಫಲ ಉಣ್ಬೇಕಾಕೈತಿ. ಮಾಡಬಾರದನ್ನು ಮಾಡಿದೆ ಅಂದ್ರೆ ಆಗಬಾರದು ಹಾಕೊಂಡ್ಕೊಂಡಿರ್ತೈತಿ. ತದ್ವ ಆಕೈತಿ ಜೀವನ ಎಲ್ಲ. ಅದಕ್ಕೆ ವಿವೇಕದ ಸನ್ನಿವೇಶ ನೋಡು, ವಿವೇಕ ನಿನ್ನಲ್ಲಿ ಜಾಗೃತ ಆಗ್ಬೇಕು. ಅಂದಾಗಿ ಇದು ಅನುಭವ ಬರ್ತದೆ ನಮಗೆ. ಪ್ರತಿಯೊಬ್ಬರು ನಾವು ವಿವೇಕಕ್ಕೆ ಜನ ಮುಖ ಕೊಡಲಿಲ್ಲ ಅಂದ್ರೆ ಜೀವನ ಎಲ್ಲ ವ್ಯರ್ಥ. ವಿವೇಕ ಎಲ್ಲಿ ಸಿಗ್ತೈತೆ ಅಂದ್ರೆ ವಿವೇಕವಂತರ ಸಂಘನ ಬೇಕು, ಸತ್ಸಂಗದೊಳಗೆ ಸಿಗೋದು. ಅದಕ್ಕೆ ಆ ಸತ್ಸಂಗ ಎದರ ಸಂಬಂಧ, ವಿವೇಕವನ್ನು ಜಾಗೃತ ಮಾಡ್ಕೊಳ್ಳೋ ಸಂಬಂಧ. ನಮಗೆ ಬಾಳೆ ನಾಟಕ ಮಾಡ್ಕೊಳ್ಳೋ ಸಂಬಂಧ. ಅದಕ್ಕೆ ಹೊರಗಿನ ಆರಂಭದ ಕೈ ಬಿಡೋದು, ಒಳಗೆ ಆಂತರಿಕವಾಗಿ ಅಭ್ಯಾಸ ಮಾಡು ಅಂದ್ರೆ ಇದು ಲಾಭ ಮಾಡ್ಕೊ. ಬಿಡೋದು. ನೀನು ಹೋಗಿದ್ದೆ? ಹೋಗಿ